ನೋಡ್ತಾ ಇದ್ವಿ ಬೇರೆ ಬೇರೆ ದೇಶಗಳಲ್ಲಿ ಪಾಸ್ಪೋರ್ಟು ವೀಸಾ ಸಮಸ್ಯೆ ಆಗೋದು, ಉದ್ಯೋಗದಿಂದ ತೆಗೆದುಹಾಕೋದು, ಕಾನೂನಿನ ಸಮಸ್ಯೆಗೆ ಸಿಲ್ಕೋದು ಹೆಚ್ಚಾಗ್ತಿದೆ. ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ರಿಜಿಸ್ಟರ್ ಮಾಡಿ ನಮಗೆ ತಿಳಿಸಿ ಅವ್ರು ಹೋಗಲಿ. ಅಟ್ಲೀಸ್ಟ್ ಅವರಲ್ಲಿ ಹೋಗಿ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಅಥವಾ ಅವ್ರು ಯಾವ ಏಜೆಂಟ್ ಮೂಲಕ ಹೋಗ್ತಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಷನ್ ಅಟ್ಲೀಸ್ಟ್ ಕೊಟ್ಟರೆ ನಾವು ಅವ್ರು ಜೆನ್ವಿನ ಅಥವಾ ಅವ್ರು ಫೇಕ್ ಏಜೆಂಟ್ಸ್ ಅನ್ನೋದನ್ನ ಇನ್ಫಾರ್ಮೇಷನ್ ನಾವು ಕೊಡ್ಬೋದು. ಇನ್ನೊಂದೇನಾಗುತ್ತೆ, ಎಲ್ಲರೂ ಉದ್ಯೋಗವನ್ನ ಅರಸಿನೇ ಹೋಗ್ತಾರೆ. ಅದನ್ನೇನಾದ್ರೂ ಸಮಿತಿ ಒದಗಿಸೋದು ಸಾಧ್ಯ ಆದ್ರೆ, ಬೇರೆ ಬೇರೆ ದೇಶಗಳಲ್ಲಿ ಉದ್ಯೋಗ ಅವಕಾಶದ ಮಾಹಿತಿ ಇರ್ಬೋದು, ಇದನ್ನ ಒದಗಿಸೋದು ಸಾಧ್ಯ ಆದ್ರೆ ಮಧ್ಯದಲ್ಲಿ ಏಜೆಂಟ್ರ ಹತ್ರ ಯಾರು ಉದ್ಯೋಗ ಬಯಸ್ತಾರೆ ಅವ್ರು ಹೋಗೋದಿಲ್ಲ. ಆ ಥರದ್ದು ಏನಾದರೂ ಮಾಡೋಕೆ ಸಾಧ್ಯ ಇದೆಯಾ ಡಾಕ್ಟ್ರೆ? ಹೌದು, ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಯಾರ ಹತ್ರನಾದ್ರು ಮಾತಾಡಿದ್ರೆ ಅದೊಂದು ಹಿಂದಿಂದ ಬೆಳೆದು ಬಂದ ಇದು NRIs ಅಂದ ತಕ್ಷಣ ಅವ್ರ ಹತ್ರ ದುಡ್ಡಿದೆ. ಸೊ ಯಾರಿಗೂ ಕೂಡ ಅವ್ರಿಗೂ ಸಮಸ್ಯೆ ಇದೆ ಅನ್ನೋದು ಅರ್ಥನೇ ಆಗಲ್ಲ. ಬಹಳ ಹಕ್ಕಿದೆ ಅಂದ್ರೆ 18 ಲಕ್ಷ ಅಂದ್ರೆ ದೊಡ್ಡ ಸಂಖ್ಯೆನೇ ಆಗುತ್ತೆ ಕನ್ನಡಿಗರು. ಅವ್ರಿಗೆ ಏನಾದ್ರೂ ಸಿಗಬೇಕಲ್ವಾ ರಾಜ್ಯದಿಂದ? ಅಂದ್ರೆ ಏನ್ ವಿಶೇಷ ಪ್ಯಾಕೇಜ್ ರೀತಿ ಅವ್ರು ಬಂದವರಿಗೆ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಲೋನ್ ಫೆಸಿಲಿಟಿ, ಓಕೆ, ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಫಾರ್ ಸರ್ಟನ್ ಮಂತ್ಸ್, ಆ ಥರದ್ದೆಲ್ಲ ಮಾಡಬೇಕು ಅಂತ ನಾವು ಇದೀವಿ. ಈಗ ಕೆಲವು ದೇಶದಲ್ಲಿ ಸ್ಟೂಡೆಂಟ್ಸೇ ಜಾಸ್ತಿ ಇದೆ. ಹೌದು. ಸೊ ಅವ್ರಿಗೂ ಕೂಡ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ, ನೀವು ಹೋಗುವಾಗ ರಿಜಿಸ್ಟರ್ ಮಾಡಿ ಹೋಗಿ ಅಂತ. ಮತ್ತೆ ನಮ್ಮ ಪಾಲಿಸಲ್ಲಿ ಕೂಡ ನಾವು DC ವೆಲ್ಫೇರ್ ಕಮಿಟಿ ಅಂತ ಸೆಟಪ್ ಮಾಡಿದ್ವಿ. ನಮ್ಮ ಅಮೆರಿಕದಲ್ಲಿ ಈಗ ಹೆಚ್ಚು ಕಮ್ಮಿ 40 ಲಕ್ಷ ಇಂಡಿಯನ್ಸ್ ಇದೆ. ಆ ಎಲ್ಲ ಇಂಡಿಯನ್ಸಿಗೂ ಇನ್ಚಾರ್ಜ್ ಆಫೀಸರ್ ಆಗಿದ್ದರಿಂದ ನನಗೆ ಅಲ್ಲಿ ಯಾವ ರೀತಿ ಸಮಸ್ಯೆ ಇದೆ ಅನ್ನೋದೆಲ್ಲ ನನಗೆ ಅರಿವಿತ್ತು. ಮತ್ತೆ ಅದನ್ನ ನಾವು ಗೌರ್ಮೆಂಟಿಂದ ಯಾವ ರೀತಿ ಸಾಲ್ವ್ ಮಾಡ್ಬೋದು. ನಮಸ್ಕಾರ. ನಿಮ್ಮ ನೆಚ್ಚಿನ ವಾರ್ತಾ ಭಾರತಿ ಅನಿವಾಸಿ ಕನ್ನಡಿಗರೇ ಅಂತಾನೆ ಗ್ಲೋಬಲ್ ಕನ್ನಡಿಗ.com ಅನ್ನೋ ಹೊಸ ವೆಬ್ಸೈಟ್ ಅನ್ನ ಶುರು ಮಾಡಿದೆ, ಅದಕ್ಕೆ ಚಾಲನೆ ಕೊಟ್ಟಿದೆ. ಹಿಂದಿನಲ್ಲೂ ಕೂಡ ವಾರ್ತಾ ಭಾರತಿ ಅನಿವಾಸಿ ಕನ್ನಡಿಗರ ಬದುಕು ಬವಣೆ, ಅವರ ಸಾಧನೆಗಳು, ಅವರ ಸಮಸ್ಯೆಗಳು, ವಿದೇಶದಲ್ಲಿರುವ ಅವರು ಯಾವ ರೀತಿಯ ಉದ್ಯೋಗವನ್ನು ಮಾಡ್ತಿದ್ದಾರೆ ಮತ್ತು ಅವರಿಗೆ ಸಂಕಷ್ಟ ಎದುರಾದ ಸಂದರ್ಭದಲ್ಲಿ ಆ ಸಂಕಷ್ಟಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತರೋದು, ಹಾಗೆಯೇ ಅವ್ರು ಮಾಡುವಂಥ ಕಾರ್ಯಕ್ರಮಗಳು, ಅದು ಭಾಷೆ, ಸಾಹಿತ್ಯ, ಸಾಂಸ್ಕೃತಿಕ ಈ ಥರ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಹೆಚ್ಚಿನ ಪ್ರಚಾರವನ್ನು ಈ ಹಿಂದಿನಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ. ಆದರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಅನಿವಾಸಿ ಕನ್ನಡಿಗರಿಗೆ ಅಂತಾನೆ ಒಂದು ವೆಬ್ಸೈಟನ್ನು ಶುರು ಮಾಡಿದೆ. ಇದರ ಉದ್ದೇಶ ಇಷ್ಟೇ, ಅನಿವಾಸಿ ಕನ್ನಡಿಗರು ಅಲ್ಲಿ ಅನುಭವಿಸ್ತಿರುವಂತಹ ಸಂಕಷ್ಟಗಳಿರ್ಬೋದು ಅಥವಾ ಅಲ್ಲಿ ಅವ್ರು ಮಾಡುವಂತಹ ಸಾಧನೆ ಇರ್ಬೋದು, ಅವ್ರು ಮಾಡುವ ಕಾರ್ಯಕ್ರಮಗಳಿರ್ಬೋದು, ಅವರಿಗೆ ಎದುರಾಗುವ ಸವಾಲಿರ್ಬೋದು, ಅಲ್ಲಿ ಸಿಗುವಂಥ ಉದ್ಯೋಗದ ಮಾಹಿತಿ ಇರ್ಬೋದು, ಅವರ ವಿಶೇಷ ವರದಿಗಳು, ಸಂದರ್ಶನಗಳು ಇವೆಲ್ಲವನ್ನ ಒಟ್ಟಿಗೆ ಒಂದೇ ಕಡೆಯಲ್ಲಿ ಸಿಗುವಂತೆ ಮಾಡುವ ಉದ್ದೇಶ ಈ ವೆಬ್ಸೈಟ್ನದ್ದು ಆಗಿದೆ. ಈ ವೆಬ್ಸೈಟ್ ಲೋಕಾರ್ಪಣೆಗೊಳ್ಳುವ ಈ ಹೊತ್ತಿಗೆನೆ ಒಂದು ವಿಶೇಷ ಸಂದರ್ಶನವನ್ನ ಈ ವಿಶೇಷ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡ್ತಿದ್ದೀವಿ. ಈ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇರೋದು ರಾಜ್ಯ ಸರ್ಕಾರದ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಆರತಿ ಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಮ್ಮ ವೆಬ್ಸೈಟ್ ಲೋಕಾರ್ಪಣೆಗೊಂಡಿದೆ. ಈ ಸಂದರ್ಭದಲ್ಲಿ ನೀವು ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷರಾಗಿದ್ದೀರಿ. ಈ ಸಮಿತಿ ಉದ್ದೇಶನೇ ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಈ ಸಮಿತಿ ಉದ್ದೇಶ ಏನು ಅಂತ ಮೊದಲಿಗೆ ಹೇಳ್ತೀರಿ ತಾವು? ಈ ಅನಿವಾಸಿ ಭಾರತೀಯ ಸಮಿತಿ ಯಡಿಯೂರಪ್ಪ ಅವ್ರ ಸರ್ಕಾರ ಇತ್ತಲ್ಲ 2007ರಲ್ಲಿ ಇದನ್ನು ಪ್ರಾರಂಭ ಮಾಡಿ ಇದಕ್ಕೆ ಗಣೇಶ್ ಕಾರ್ನಿಕ್ ಅಂತ ಮೊದಲನೇ ಉಪಾಧ್ಯಕ್ಷ ಇದ್ದರು. ಅವರು 3 ವರ್ಷ ಇದ್ದರು. ಅದಾದ ನಂತರ ಆಸ್ಟ್ರೇಲಿಯಾ ಪ್ರಕಾಶ್ ಅಂತ ಇದ್ದರು 3 ವರ್ಷ. ಅದಾದ ಮೇಲೆ ಲಾಸ್ಟ್ ಸಿದ್ದರಾಮಯ್ಯ ಅವರ ಸರ್ಕಾರದ ಕೊನೆಯ 2 ವರ್ಷ ಮಾತ್ರ ನಾನು ಉಪಾಧ್ಯಕ್ಷೆಯಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ಆವಾಗ ನನಗೆ ಅನ್ನಿಸ್ತು, ಈಗ ಹೊರದೇಶದಲ್ಲಿರೋ ಕನ್ನಡಿಗರಿಗೆ ನಾವೇನಾದರೂ ಒಂದು ನೀತಿ ಮಾಡಬೇಕು ಅಂತ. ಅಂದರೆ ಒಂದು ಪಾಲಿಸಿ ಇಲ್ಲದೇ ಇದ್ದರೆ ನಾವೇನು ಕೂಡ ಅವರಿಗೆ ವೆಲ್ಫೇರ್ ಸ್ಕೀಮ್ ಏನು ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಕೇರಳ ಮಾದರಿಯಲ್ಲಿ ನಾನು ಕೂಡ ಅಮೆರಿಕದ ರಾಯಭಾರಿ ಕಚೇರಿಯಲ್ಲಿ ಅಲ್ಲಿನ ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡಿದ್ರಿಂದ, ಮತ್ತು ವಿದೇಶಾಂಗ ಇಲ್ಲಿ ವ್ಯವಹಾರದ ಸಚಿವಾಲಯ ಏನಿದೆ ಅಲ್ಲಿ ಒಂದು ಸಾಗರೋತ್ತರ ಸಚಿವಾಲಯ ಅಂತ ಸಪ್ರೇಟ್ ಸಚಿವಾಲಯನೇ ಅನಿವಾಸಿ ಭಾರತೀಯರಿಗೆ ಅಂತ ಮನಮೋಹನ್ ಸಿಂಗ್ ಅವರ ಗೌರ್ಮೆಂಟಲ್ಲಿ ಮಾಡಿತ್ತು. ಅದಕ್ಕೆ ಕೂಡ ನಾನು ಅಡ್ವೈಸರ್ ಆಗಿದ್ದೆ. ಅದಕ್ಕೋಸ್ಕರ ಆ ಎಲ್ಲ ಪೊಸಿಷನಲ್ಲಿ ಇದ್ದಿದ್ದರಿಂದ ನನಗೆ ಅನಿವಾಸಿ ಕನ್ನಡಿಗರ ಅಥವಾ ಭಾರತೀಯರ ಸಮಸ್ಯೆ ಏನು ಅಂತ ಚೆನ್ನಾಗಿ ಅರಿತಿದ್ದರಿಂದ ನಾನು ಅವ್ರಿಗೋಸ್ಕರ ಒಂದು ಕೇರಳ ಮಾದರಿಯಲ್ಲಿ ಪಾಲಿಸಿಯನ್ನು ನಾವು ಹೊರತಂದ್ವಿ. ಅದು ಇಲ್ಲಿ ಒಂದು ಭಾರತದ ಪ್ರವಾಸಿ ಭಾರತೀಯ ದಿವಸ ಬೆಂಗಳೂರಲ್ಲಿ ನಡೀತು. ಆ ಟೈಮಲ್ಲಿ ಇದನ್ನು ನಾವು ಹೊಸ ಪಾಲಿಸಿನ ರಿಲೀಸ್ ಮಾಡಿದ್ವಿ. ಸೊ ಆ ಪಾಲಿಸಿನ ಹೊಸ ಪಾಲಿಸಿ ಏನು ಹೇಳುತ್ತೆ? ಅದೇ ಅದು ಮಾಡಿದ್ದು ನಾನು. ಅದು ಏನು ಹೇಳುತ್ತೆ ಅಂದರೆ, ಅದು ನಾವು NRIಸ್ಗೆ ಅಂದರೆ ಅನಿವಾಸಿ ಕನ್ನಡಿಗರಿಗೆ ಒಂದು ಐಡೆಂಟಿಟಿ ಕಾರ್ಡ್, ಅಂದರೆ ಅವರಿಗೆ ಒಂದು ಕರ್ನಾಟಕ ಗೌರ್ಮೆಂಟಿಂದ ಒಂದು ಐಡೆಂಟಿಟಿ ಕಾರ್ಡ್ NRI ಅನ್ನೋದಕ್ಕೆ, ಮತ್ತು ಇನ್ನೊಂದು ಅವರಿಗೆ ವೆಲ್ಫೇರ್ ಸ್ಕೀಮ್ಸ್. ಈಗ ನಮ್ಮ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿರೋ ಕನ್ನಡಿಗರ ಸಮಸ್ಯೆನೇ ಬೇರೆ. ಅಲ್ಲಿ ಸ್ವಲ್ಪ ಅವರು ಅನುಕೂಲವಾಗಿರ್ತಾರೆ, ಅಥವಾ CEOs ಆಗಿರ್ತಾರೆ ಅಥವಾ ಪ್ರೊಫೆಷ್ನಲ್ಸ್ ಆಗಿರ್ತಾರೆ. ಸೊ ಅವರಿಗೆ ಸರ್ಕಾರದಿಂದ ಬೇಸಿಕ್ ನೆಸೆಸಿಟಿಗೆಲ್ಲ ಅಷ್ಟೊಂದು ನೆಸೆಸರಿ ಇರಲ್ಲ ಸರ್ಕಾರದ ಸಹಾಯ. ಆದರೆ ಗಲ್ಫ್ ರಾಷ್ಟ್ರಗಳಲ್ಲಿ
ಕೊಲ್ಲಿ ರಾಷ್ಟ್ರಗಳಲ್ಲಿರುವ ಅನಿವಾಸಿ ಕನ್ನಡಿಗರಿಗೆ ಅವರಿಗೆ ಎಲ್ಲ ರೀತಿ ಸಮಸ್ಯೆ ಇದೆ. ಯಾಕಂದರೆ ಅಲ್ಲಿ CEOs ಒಂದೇ ಅಲ್ಲ, ಪ್ರೊಫೆಷ್ನಲ್ಸ್ ಒಂದೇ ಅಲ್ಲ, ಅಲ್ಲಿ ನಮ್ಮ ಕೂಲಿ ಕಾರ್ಮಿಕರಿದ್ದಾರೆ. ತುಂಬ ಜನ ಫ್ಯಾಮಿಲಿ ಕುಟುಂಬದವ್ರನ್ನ ಇಲ್ಲಿ ಬಿಟ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಅದರಲ್ಲೂ ನಮ್ಮ ಕೋಸ್ಟಲ್ ಏರಿಯಾ, ಅಲ್ಲಿ ಕರಾವಳಿ ಪ್ರದೇಶದ ಜನಗಳು ತುಂಬ ಅಲ್ಲಿ ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಿದ್ದಾರೆ. ನಾರ್ತ್ ಕರ್ನಾಟಕದವರು ಸ್ವಲ್ಪ ಇದ್ದಾರೆ, ಬಟ್ ಇದು ನಮ್ಮ ಕರಾವಳಿ ಭಾಗದವ್ರು ತುಂಬ ಇದ್ದಾರೆ. ಸೊ ಅವ್ರದ್ದು ಸಮಸ್ಯೆ ತುಂಬ ಇದೆ. ಯಾಕಂದರೆ ಅವರು ಅಲ್ಲಿ ಏನು ಅರ್ನ್ ಮಾಡ್ತಾರೆ ಅದನ್ನು ಫ್ಯಾಮಿಲಿಗೆ ಕಳಿಸ್ತಾ ಇರ್ತಾರೆ. ಅಲ್ಲಿ ಏನು ಕೂಡ ಅವ್ರದ್ದು ಸೇವಿಂಗ್ಸ್ ಇರಲ್ಲ. ಅಲ್ಲಿ ಕೆಲಸ ಕಳ್ಕೊಂಡ್ಬಿಟ್ರೆ ಆಮೇಲೆ ಅವ್ರನ್ನ ಎಲ್ಲರೂ ಕೈ ಬಿಟ್ಬಿಡ್ತಾರೆ. ಇಲ್ಲಿ ಮನೆಗೆ ಬಂದ್ರೂ ಕೂಡ ಅವ್ರಿಗೆ ಇಲ್ಲಿ ಕೆಲಸ ಇರೋದಿಲ್ಲ. ಸೊ ಈಗ ನಾನು ಇತ್ತೀಚೆಗೆ ಮಂಗಳೂರಿಗೆ ಹೋದಾಗ ಅಲ್ಲಿಂದ ವಾಪಸ್ ಬಂದಿರೋರೇ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಹೇಳ್ತಾ ಇದ್ರು, ಈ ಕರೋನಾ ಟೈಮಲ್ಲೆಲ್ಲ ಕೆಲಸ ಕಳ್ಕೊಂಡು ಬಂದಮೇಲೆ ಫ್ಯಾಮಿಲಿಯವರೇ ಸರಿಯಾಗಿ ಮಾತಾಡಿಸ್ತಾ ಇರಲಿಲ್ಲ. ಸೊ ಆ ರೀತಿ ಪರಿಸ್ಥಿತಿ ಇದೆ. ಸೊ ಅಂಥವ್ರಿಗೆ ಕೆಲಸ ಕಳ್ಕೊಂಡು ಬರೋರಿಗೆ ಕೂಡ ನಾವೊಂದು ಜಾಬ್ ಆಪರ್ಚುನಿಟೀಸ್ ಇಲ್ಲಿ ಕ್ರಿಯೇಟ್ ಮಾಡಬೇಕು. ಕೇರಳ ಆ ಥರದೊಂದು ಪ್ರಯೋಗ ಯಶಸ್ವಿನೂ ಆಗಿದೆ. ಹೌದು, ನೀವು ಆ ಥರದ ಪ್ರಯೋಗ ಈಗ ಶುರು ಮಾಡಿದ್ರೆ? ಹೌದು, ಅದೇ ನಾನು ಈಗ ಲಾಸ್ಟ್ 2 years ಆಫ್ ಲಾಸ್ಟ್ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟಲ್ಲಿ ಪಾಲಿಸಿ ಮಾಡಿ ಇದನ್ನೆಲ್ಲ ನಮ್ಮ ಪಾಲಿಸಿಲಿ ಹಾಕಿ ಮತ್ತು ನಾವು ಅದನ್ನು ಇಂಪ್ಲಿಮೆಂಟೇಷನ್ ಕಾರ್ಯಗತ ಮಾಡೋಷ್ಟರಲ್ಲಿ ನಾನು ಅದಕ್ಕೆ ಫಸ್ಟ್ ಟೈಮ್ ಈ ಒಂದು ಸಮಿತಿಗೆ ಫಸ್ಟ್ ಟೈಮ್ ಬಡ್ಜೆಟ್ ಕೂಡ ನಾನೇ ಫೈಟ್ ಮಾಡಿ 2 ಕೋಟಿ ತೊಗೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋ ಟೈಮಲ್ಲಿ ಚುನಾವಣೆಗೆ ಹೋಯಿತು ಸರ್ಕಾರ. ಅದು ಹೋದ್ಮೇಲೆ ಕೊನೆಯ 5 ವರ್ಷದಿಂದ ಯಾರೂ ಕೂಡ ಉಪಾಧ್ಯಕ್ಷರಿಲ್ಲ. ಸೊ ಉಪಾಧ್ಯಕ್ಷರು ಯಾರೂ ಇಲ್ದಿದ್ದರಿಂದ ನನ್ನನ್ನೇ ಅವರು ಎಲ್ಲ ಕನ್ನಡಿಗರು ಭಾರತೀಯರು ಯಾವುದೇ ಒಂದು ಸಂದರ್ಭ ಇರ್ಬೋದು, ಕರೋನಾ ಇರ್ಬೋದು ಅಥವಾ ಯುಕ್ರೇನ್ ಕ್ರೈಸಿಸ್ ಇರ್ಬೋದು, ಸುದಾನಲ್ಲಿ ಪ್ರಾಬ್ಲಮ್ ಆಯಿತು, ಹಕ್ಕಿ ಪಿಕ್ಕಿ ಟ್ರೈಬ್ ಯಾವ್ದಿರ್ಬೋದು, ಎಲ್ಲ ಸಂದರ್ಭದಲ್ಲೂ ಏನೇ ಆದ್ರೂ ಹೊರದೇಶದಲ್ಲಿ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರು. ನಿಮ್ಮ ಆ ಅನುಭವ ಇತ್ತಲ್ಲ, ನೀವು ಹೇಳಿದ್ರಿ ಪಿತ್ರೋಡ ಅವ್ರ ಜೊತೆ, ಸ್ಯಾಮ್ ಪಿತ್ರೋಡ ಅವ್ರ ಜೊತೆ ಕೆಲಸ ಮಾಡಿ. ಅದು ನನ್ನ ಪಾರ್ಟಿ ವರ್ಕು. ನಾನು ಎಂಬಸಿಲಿದ್ದೆ, ರಾಯಭಾರಿ ಕಚೇರಿ. ಅದು ಹೇಗೆ ಇಲ್ಲಿ ನಿಮಗೆ ಆ ಅನುಭವ ಇಲ್ಲಿ ಹೇಗೆ ವರ್ಕ್ ಆಗಿದೆ? ಅದೇ ನಾನು ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡುವಾಗಲೂ ಕೂಡ ಅಮೆರಿಕ ದೇಶದಲ್ಲಿ 12 ರಿಂದ 15 ವರ್ಷ ಅಲ್ಲಿ ಕೆಲಸ ಮಾಡಿದೆ. ಸೊ ರಾಯಭಾರಿ ಕಚೇರಿಯಲ್ಲೂ ಕೂಡ ನಾನು ಸಮುದಾಯ ಅಭಿವೃದ್ಧಿ ಅಧಿಕಾರಿ, ಅಂದರೆ ನಮ್ಮ ಅಮೆರಿಕದಲ್ಲಿ ಈಗ ಹೆಚ್ಚು ಕಮ್ಮಿ 40 ಲಕ್ಷ ಇಂಡಿಯನ್ಸ್ ಇದ್ದಾರೆ. ಆ ಎಲ್ಲ ಇಂಡಿಯನ್ಸಿಗೂ ಇನ್ಚಾರ್ಜ್ ಆಫೀಸರ್ ಆಗಿದ್ದರಿಂದ ನನಗೆ ಅಲ್ಲಿ ಯಾವ್ಯಾವ ರೀತಿ ಸಮಸ್ಯೆ ಇದೆ ಅನ್ನೋದೆಲ್ಲ ನನಗೆ ಅರಿವಿತ್ತು. ಮತ್ತು ಅದನ್ನು ನಾವು ಗೌರ್ಮೆಂಟಿಂದ ಯಾವ ರೀತಿ ಸಾಲ್ವ್ ಮಾಡ್ಬೋದು. ಅದಾದಮೇಲೆ ನಾನು ಸಾಗರೋತ್ತರ ಸಚಿವಾಲಯ, ಭಾರತ ಸರ್ಕಾರದ ಸಾಗರೋತ್ತರ ಸಚಿವಾಲಯಲ್ಲೂ ಕೂಡ ಒಂದಲ್ಲ ಒಂದು ಪೊಸಿಷನ್ಲಿ ಇದ್ದಿದ್ದರಿಂದ ಅಲ್ಲಿ ಆ ಎಲ್ಲ ದೇಶಗಳ, ಅಂದರೆ ಅಮೆರಿಕದಲ್ಲಿದ್ದಾಗ ಅಮೆರಿಕ ಸಮಸ್ಯೆ ಗೊತ್ತಿತ್ತು ಭಾರತೀಯರದ್ದು, ಬಟ್ ಬೇರೆ ಬೇರೆ ರಾಷ್ಟ್ರಗಳದ್ದು ನಾನು ಈ ಒಂದು ಸಾಗರೋತ್ತರ ಸಚಿವಾಲಯದಲ್ಲಿ ಇದ್ದಾಗ ಅದು ಕೂಡ ನನಗೆ ಎಲ್ಲ ದೇಶದ ಸಮಸ್ಯೆನೂ ಗೊತ್ತಿತ್ತು. ಮತ್ತು ಇಲ್ಲಿ ಕೂಡ ಭಾರತದಲ್ಲಿ ಕೇರಳ ಸ್ಟೇಟ್ನವ್ರು ಏನು ಮಾಡ್ತಿದ್ದಾರೆ ಹೊರದೇಶದಲ್ಲಿರೋರಿಗೆ ಅನ್ನೋದು ನನಗೆ ಪಾಲಿಸೀಸ್ ಎಲ್ಲ ಗೊತ್ತಿತ್ತು. ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ನಾನು ಆ ಪಾಲಿಸಿಲಿ ಅದನ್ನೆಲ್ಲ ಸೇರಿಸಿದ್ದೆ ಮತ್ತು ಅದನ್ನು ಕಾರ್ಯಗತ ಮಾಡಬೇಕಂತ ಮಾಡ್ತಾಯಿದ್ದೆ. ಅದು ಅಷ್ಟರಲ್ಲಿ ಚುನಾವಣೆಗೆ ಹೋಯಿತು. ಆದರೆ ಇವೆಲ್ಲ ಸಂದರ್ಭದಲ್ಲೂ ಯಾವುದೇ ಒಂದು ಕ್ರೈಸಿಸ್ ಇದ್ದರೂ ಅವ್ರು ನನ್ನನ್ನು ಯಾಕೆ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಂದರೆ, ನನ್ನ ಜೊತೆ ಕೆಲಸ ಮಾಡಿದವರು ಹಲವಾರು ವರ್ಷ ಅವರು ಬೇರೆ ಬೇರೆ ದೇಶದಲ್ಲಿ ಈಗ ರಾಯಭಾರಿಗಳಾಗಿದ್ದಾರೆ. ಸೊ ನನಗೆ ಅವ್ರನ್ನ ಸಂಪರ್ಕ ಮಾಡೋದು ಬೇರೆ ಎಲ್ಲರಿಗಿಂತ ಈಸಿ ಅಂತ ಸಂಪರ್ಕ ಇತ್ತು. ಸೊ ಹಾಗಾಗಿ ಬೇರೆಯವರು ಈಗ ಇತ್ತೀಚೆಗೆ ನೋಡಿ, ನಾನು ಜಪಾನ್ಗೆ ಫಂಕ್ಷನ್ಗೆ ಹೋಗಿದ್ದೆ. ಅಲ್ಲಿ ನನಗೆ ಬೆಳಗ್ಗೆಯಿಂದ ಫೋನ್ ಶುರುವಾಯಿತು. ಎಲ್ಲ ಇದು ನಮ್ಮ ಚನ್ನಪಟ್ಟಣದಿಂದ ಎಲ್ಲ ಲೀಡರ್ಸು ಮಾಡ್ತಾಯಿದ್ರು. ಬಿಕಾಸ್ ಅಲ್ಲಿ ಒಬ್ಬರು ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿದ್ದ ಆಫೀಸರ್ ರಿಟೈರ್ಡ್ ಆಗಿದ್ದಷ್ಟೇ. ಅವರು ಅದು ಕಜಕಿಸ್ತಾನ್ ಅಂತ, ಅಲ್ಲಿಗೆ ಅವರೊಂದು ವೆಕೇಷನಿಗೆ ಹೋಗ್ಬಿಟ್ಟು ಇಡೀ ಫ್ಯಾಮಿಲಿ ಹೋಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಹೊರಡೋ ಟೈಮಲ್ಲಿ ಏರ್ಪೋರ್ಟಲ್ಲಿ ಅವರ ಬಾಡಿ ತರಿಸ್ಬೇಕಾಗಿತ್ತು. ಅದು ತರ್ಸೋಕ್ಕೆ ಅವರು, ನಾನು ಅಲ್ಲಿ ಇದ್ದ ತಕ್ಷಣ ಫೋನ್ ಮಾಡೋಕ್ಕೆ ಶುರು ಮಾಡಿದರು. ನಾನು ಅಲ್ಲಿ ಎಂಬಸಿಗೆ ಫೋನ್ ಮಾಡಿದೆ, ಬಿಕಾಸ್ ಎಲ್ಲರದು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸೊ ನಾನು ತಕ್ಷಣ ಅದನ್ನು ಬಾಡಿ ತರ್ಸಕ್ಕೆ ಹೆಲ್ಪ್ ಮಾಡೋಕ್ಕಾಯ್ತು. ಆ ರೀತಿ ನನ್ನ ಜೊತೆ ಪರ್ಸನಲ್ ಲೆವೆಲಲ್ಲಿ ಅವರು ಸಂಪರ್ಕದಲ್ಲಿರೋದ್ರಿಂದ ನನಗೆ ಅದೆಲ್ಲ ಸಾಧ್ಯ ಆಗ್ತದೆ. ಓಕೆ, ಈಗ ಒಂದು ಸಮಿತಿ ಅಂತಿದೆ. ಈ ಸಮಿತಿಗೆ ಕರ್ನಾಟಕದಿಂದ ಎಷ್ಟು ಮಂದಿ ಯಾವ್ಯಾವ ದೇಶದಲ್ಲಿದ್ದಾರೆ, ಏನೇನು ಉದ್ಯೋಗ ಮಾಡ್ತಿದ್ದಾರೆ, ಒಂದು ಅಂಕಿಅಂಶ ಸರ್ಕಾರದ ಬಳಿ ಇದೆಯಾ, ಸಮಿತಿ ಬಳಿ ಇದೆಯಾ? ಇಲ್ಲ, ನಾನು ಹೇಳ್ದಂಗೆ ನಿಮಗೆ ಪಾಲಿಸಿ ಮಾಡಿದಾಗ ಅದರಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ, ಅಂದರೆ ಡೇಟಾ ಬೇಸ್ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಾವು ಅದನ್ನು ಕೂಡ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ. ಅದು ಕಲೆಕ್ಟ್ ಮಾಡೋದು ಅಷ್ಟು ಸುಲಭ ಕೆಲಸ ಅಲ್ಲ. ಬಿಕಾಸ್ ನಮ್ಮ ಪಾಸ್ಪೋರ್ಟ್ ಆಫೀಸ್ ಆಗಲಿ ಅಥವಾ ನಮ್ಮ ಎಂಬಸಿಲಾಗಲಿ ಎಲ್ಲೇ ಕೇಳಿದ್ರು ಅವ್ರ ಹತ್ರ ಜನರಲ್ ಆಗಿರುತ್ತೆ ಇಂಡಿಯನ್ಸ್ದು ಇನ್ಫಾರ್ಮೇಷನ್. ನಮ್ಮ ಎಂಬಸಿಲೂ ಕೂಡ ರಾಯಭಾರಿ ಕಚೇರಿ ಬರೀ ಕರ್ನಾಟಕದವ್ರು ಇಷ್ಟು ಜನ ಇದ್ದಾರೆ, ಅವ್ರು ಈ ಪ್ರೊಫೆಷನಲ್ ಇದ್ದಾರೆ ಅನ್ನೋದು ಅವ್ರ ಹತ್ರನೂ ಕೂಡ ಸರಿಯಾಗಿ ಬರೀ ಕರ್ನಾಟಕದಂತ ಸಪ್ರೇಟ್ ಇರಲ್ಲ. ಸೊ ಅದಕ್ಕೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ. ಕರ್ನಾಟಕದಲ್ಲಿ ಈಗ ನಾವು ಎಲೆಕ್ಷನ್ಗೆ ವೋಟ್ ಹಾಕ ಇದಕ್ಕೆ ಒಂದು ನೀವು ಇದು ತೊಗೊಂಡು ಹೋಗ್ತಿರಲ್ಲ, ಮನೆಗೆ ತೊಗೊಂಡೋಗಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಅಂತೆಲ್ಲ ಕೇಳ್ತಾರಲ್ಲ, ಅದರಲ್ಲಿ ಒಂದು ಕ್ವಶನ್ನ ನಿಮ್ಮ ಮನೇಲಿ ಎಷ್ಟು ಜನ ನೀವು ಹೊರದೇಶದಲ್ಲಿದ್ದಾರೆ ಅನ್ನೋದು, ಹೌದು, ಅದನ್ನು ಸೇರಿಸಿದ್ರೆ ಅವಾಗ ನಮ್ಗೆ ಈಸಿಯಾಗಿ
ಅದ್ರದ್ದೊಂದು ಡೇಟಾ ಸಿಗುತ್ತೆ ಅಂತ ನಾನು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಎಲ್ಲ ಮಾತಾಡಿದ್ದೆ. ಅಷ್ಟರೊಳಗೆ ನಮ್ಮದು ಸರ್ಕಾರ ಚುನಾವಣೆಗೆ ಹೋಯ್ತು. ಈಗ ಮತ್ತೆ ಅದನ್ನ ಪ್ರಾರಂಭ ಮಾಡಿದೀವಿ. ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು, ಅಲ್ಲಿಂದೆಲ್ಲ ನಮಗೆ ಡೇಟಾ ಸಿಗ್ಬೇಕೆ ಹೊರತು ನಮ್ಮ ಹತ್ರ ರಫ್ ಫಿಗರ್ ಇದೆ. ಈಗ ನನ್ನ ಹತ್ರ ಇರೋ ಪ್ರಕಾರ ಒಂದು 18 ಲಕ್ಷ ಇದ್ದಾರೆ ಪ್ರಪಂಚದ ಎಲ್ಲ ದೇಶದಲ್ಲಿ ಸೇರಿ ಅಂದಾಜು. ಈಗ ಸರಿಯಾದ ಒಂದು ಅಂಕಿ ಅಂಶ ಇಲ್ಲದೆ ಇದ್ರೆ ಪಾಲಿಸಿನ ಇಂಪ್ಲಿಮೆಂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಎಷ್ಟು ಮುಖ್ಯ ಅಂತ, ಎಷ್ಟು ಇಂಪಾರ್ಟೆಂಟ್ ಈ ಅಂಕಿ ಅಂಶ ಸಿಗೋದು, ಒಂದು ಡೇಟಾ ಸಿಗೋದು? ಡೇಟಾ ಸಿಗೋದು ನಮಗೆ ತುಂಬ ಮುಖ್ಯ. ಅದಕ್ಕೇನೆ ನಮ್ಮ ಡಿಪಾರ್ಟ್ಮೆಂಟಿಂದ ಕೂಡ ನಾವು ಎಲ್ಲರಿಗೂ ಕೂಡ ಲಿಂಕ್ ಕಳಿಸ್ತಾ ಇದ್ದೀವಿ. ಎಲ್ಲಿ ಕನ್ನಡ ಅಸೋಸಿಯೇಷನ್ ಇದೆ ಎಲ್ಲ ದೇಶದಲ್ಲಿಗೂ ಕಳಿಸ್ಬಿಟ್ಟು ಯಾರ್ಯಾರು ಕನ್ನಡಿಗರು ಬರ್ತಾರೆ ನಮ್ಮ ಇದರೊಳಗೆ ರಿಜಿಸ್ಟರ್ ಮಾಡೋಕ್ಕೆ ಹೇಳಿ ಅಂತ. ಸೊ ದಟ್ ನಮಗೂ ಕೂಡ ಅದರಿಂದನೂ ಕೂಡ ನಮ್ಗೆ ಅಂಕಿ ಅಂಶ ಸಿಗುತ್ತೆ ಅಂತ. ಈಗ ಕೆಲವು ದೇಶದಲ್ಲಿ ಸ್ಟೂಡೆಂಟ್ಸೇ ಜಾಸ್ತಿ ಇದೆ. ಹೌದು. ಸೊ ಅವ್ರಿಗೂ ಕೂಡ ನಾವು ಎಂಕರೇಜ್ ಮಾಡ್ತಾ ಇದ್ದೀವಿ, ನೀವು ಹೋಗುವಾಗ ರಿಜಿಸ್ಟರ್ ಮಾಡಿ ಹೋಗಿ ಅಂತ. ಮತ್ತೆ ನಮ್ಮ ಪಾಲಿಸಲ್ಲಿ ಕೂಡ ನಾವು DC ವೆಲ್ಫೇರ್ ಕಮಿಟಿ ಅಂತ ಸೆಟಪ್ ಮಾಡಿದ್ವಿ. ಅದ್ರಲ್ಲಿ DC, SP, ತಹಸೀಲ್ದಾರ್ ಎಲ್ಲರೂ, AC ಎಲ್ಲರೂ ಕೂಡ ಮೆಂಬರ್ಸ್ ಆಗಿರ್ತಾರೆ. ಸೊ ದಟ್ ಗ್ರಾಮ ಪಂಚಾಯತಿ ಲೆವೆಲಿಂದನೂ ಕೂಡ ಯಾರಿಗಾದ್ರೂ ಸಮಸ್ಯೆ ಬಂದರೆ ಹೊರದೇಶದಲ್ಲಿರೋರಿಗೆ ಅವರು DC ಆಫೀಸ್ ಮೂಲಕನೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಮಗೂ ಕೂಡ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡೋಕ್ಕೂ ಕೂಡ ಅಲ್ಲಿಂದನೂ ಹೆಲ್ಪ್ ಆಗ್ಬೋದು ಅಂತ ನಾವು ಅದು ಮಾಡಿದ್ದೀವಿ. ಈಗ ಸದ್ಯಕ್ಕೆ ಸರ್ಕಾರ ಸಂಪರ್ಕದಲ್ಲಿರೋದು ಅಂದರೆ ಸಂವಹನ ಮಾಧ್ಯಮ ಅಂತ ಅಂದ್ಕೊಂಡ್ರೆ ಈಗ ಬೇರೆ ಬೇರೆ ದೇಶಗಳಲ್ಲಿರೋ ಕನ್ನಡ ಸಂಘಗಳಿದೆಯಲ್ಲ, ಆ ಮುಖಾಂತರ ನೀವು ಕನ್ನಡಿಗರ ಜೊತೆ ಸಂಪರ್ಕದಲ್ಲಿದೆ ಅಥವಾ ಬೇರೆ ಹೊರತಾಗಿ ಏನಾದರೂ ಸಂಪರ್ಕದಲ್ಲಿರೋ ಪ್ರಯತ್ನ? ಇಲ್ಲ, ನಾನು ಕನ್ನಡಿಗರ ಅಸೋಸಿಯೇಷನ್ ಮೂಲಕ, ಈಗ ನೋಡಿ ದುಬೈ ತಗೊಂಡ್ರೆ ನೀವು, ಬರೀ ದುಬೈಲೇನೆ 150 ಅಸೋಸಿಯೇಷನ್ ಅಲ್ಲ, 56 ಅಸೋಸಿಯೇಷನ್. 56 ಅಂದ್ರೆ ಬರೀ ಕನ್ನಡ ಸಂಘಗಳಲ್ಲ, ಕನ್ನಡ ಸಂಘನೂ 2-3 ಇದೆ. ಅದ್ರ ಜೊತೆಗೆ ಕಾಸ್ಟ್ ಬೇಸ್ಡ್ ಅಂದ್ರೆ ಬಂಡ್ಸ್ ಅಸೋಸಿಯೇಷನ್, ಮತ್ತೆ ಒಕ್ಕಲಿಗರ ಸಂಘ, ಲಿಂಗಾಯತ್ರದೊಂದು ಬಸವ ಸಮಿತಿ ಅಂತ ಇದೆ. ಸೊ ಆ ತರ ಒಂದು 50-60 ಅಸೋಸಿಯೇಷನ್ ಇದೆ. ಸೊ ಅವರೆಲ್ಲರನ್ನೂ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ಎಲ್ಲ ದೇಶದಲ್ಲೂ ಕೂಡ. ಅದಲ್ದೇನೆ ನಮ್ಮ ರಾಯಭಾರಿ ಕಚೇರಿ ಮೂಲಕ ಕೂಡ ನಾನು ಸಂಪರ್ಕದಲ್ಲಿ ಇರ್ತೀನಿ ಕನ್ನಡದವ್ರ. ಈಗ ಕೆಲವು ಕಂಟ್ರೀಸ್ ಅಲ್ಲಿ ನಮಗೆ ಗೊತ್ತಿರಲ್ಲ, ಆಫ್ರಿಕಾದಲ್ಲಿ ಯಾವುದೋ ಒಂದು ಕಂಟ್ರಿ ಇರ್ಬೋದು, ಉಗಾಂಡ ಇರ್ಬೋದು, ಕೀನ್ಯಾ ಇರ್ಬೋದು, ಅಲ್ಲಿ ಯಾರು ಕನ್ನಡಿಗರು ನಮ್ಮ ಜೊತೆ ಡೈರೆಕ್ಟಾಗಿ ಟಚ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಅಲ್ಲಿ ಅಸೋಸಿಯೇಷನ್ಗಳು ಇದೆ ಅನ್ನೋದು ಕೆಲವು ಟೈಮ್ ಗೊತ್ತಿರಲ್ಲ. ಸೊ ಅಂಥ ಟೈಮಲ್ಲಿ ನಾನು ರಾಯಭಾರಿ ಕಚೇರಿನ ಕೇಳಿ. ಈಗ ನೀವೇ ಹೇಳಿದಾಗೆ 2 ತರ ಒಂದು ಅನಿವಾಸಿ ಕನ್ನಡಿಗರಿದ್ದಾರೆ, ಅನಿವಾಸಿ ಭಾರತೀಯರು ಅಂತ ಅಂದ್ಕೊಳ್ಬೋದು. ಒಂದು ಒಳ್ಳೆ ಉದ್ಯೋಗವನ್ನ ಪಡೆಯೋದಕ್ಕೆ ಅಂತ ಒಳ್ಳೆ ಶಿಕ್ಷಣವನ್ನ ಪಡ್ಕೊಂಡು ವೆಲ್ ಎಜುಕೇಟೆಡ್ ಆಗಿ ಅದಕ್ಕಾಗಿ ಹೋಗೋರು. ಇನ್ನೊಂದು ಓದು ಬರಹ ಅಷ್ಟಿರೋದಿಲ್ಲ, ಆದ್ರೆ ನೀವು ಹೇಳಿದ್ರಲ್ಲ ಗಲ್ಫ್, ಕೊಲ್ಲಿ ರಾಷ್ಟ್ರಗಳಿಗೆ ಈ ತರದಕ್ಕೆ ಅಂದ್ರೆ ಫ್ಯಾಮಿಲಿಯನ್ನ ಸಾಕ್ಬೇಕು ಅಂತ ಹೋಗೋರು. ಯಾವ ಸಂಖ್ಯೆ ಜಾಸ್ತಿ ಇದೆ ನಿಮ್ಗೆ ಗೊತ್ತಿರೋ ಹಾಗೆ? ನನಗೆ ಗೊತ್ತಿರೋ ಹಾಗೆ ಪ್ರೊಫೆಷನಲ್ಸ್ ಜಾಸ್ತಿ. ಅಮೆರಿಕಾ, ಯುರೋಪು, UK, ಆಸ್ಟ್ರೇಲಿಯಾ ಅಲ್ಲೆಲ್ಲ ಪ್ರೊಫೆಷನ್ಗೆ ಹೋಗ್ತಾರೆ, ಅಂದ್ರೆ IT ಅಥವಾ ಮೆಡಿಕಲ್ಲು ಆ ಥರ. ಸೊ ಅವ್ರ ಸಂಖ್ಯೆ ಜಾಸ್ತಿ ಇದೆ. ಅದು ಬಿಟ್ಟರೆ ಸ್ಟೂಡೆಂಟ್ಸ್ ಜಾಸ್ತಿ ಇದೆ. ನಮ್ಮ ಕನ್ನಡಿಗರದ್ದು ಜಾಸ್ತಿ ಇರೋದು ಕೂಲಿ ಕಾರ್ಮಿಕರದ್ದು ಇದೆ ಅಂತ ನಾನು ಹೇಳಿದ್ದು. ಬಿಕಾಸ್ ಅವರು ನಮ್ಮ ಕರಾವಳಿ ಭಾಗದವರು ತುಂಬ ಜನ ಅಲ್ಲಿ ಸೌದಿ ಅರೇಬಿಯಾ ಮತ್ತು ದುಬೈನಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ. ಪ್ಲಂಬಿಂಗ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕ್ ಇರ್ಬೋದು, ಅಂಥದಕ್ಕೆ ಹೋಗೋದು ನಮ್ಮ ಕರ್ನಾಟಕ ರಾಜ್ಯದವ್ರು ಜಾಸ್ತಿ. ಗಲ್ಫಲ್ಲೇ ನಮ್ದು ಪಾಪ್ಯುಲೇಷನ್ ಜಾಸ್ತಿ ಇರೋದು. ಅನಿವಾಸಿ ಕನ್ನಡಿಗರು ಕರ್ನಾಟಕದವ್ರು ಇರೋದು ಜಾಸ್ತಿ ಗಲ್ಫ್ ರಾಷ್ಟ್ರ. ಸೊ ಅಲ್ಲಿ ಕೆಲಸದಲ್ಲಿ ಇರೋರಲ್ಲಿ ಕಾರ್ಮಿಕರು ಕೂಡ ತುಂಬಾ ಜನನೇ ಇದೆ. ಕೆಲವ್ರಿಗೆ ಏನಾಗುತ್ತೆ, ಯಾವುದೋ ಒಂದು ಏಜೆನ್ಸಿ ಮುಖಾಂತರ ಹೊರಟೋಗ್ತಾರೆ, ಅವರು ಪಾಸ್ಪೋರ್ಟ್ ವೀಸಾ ಎಲ್ಲ ಮಾಡ್ಕೊಂಡು ಅಥವಾ ಏನೋ ಒಂದು ಕಮಿಷನ್ ತಗೊಂಡು ಕಳಿಸ್ಬಿಡ್ತಾರೆ, ವಾಪಸ್ ಬರೋದು ಕಷ್ಟ ಆಗುತ್ತೆ. ಅವರೆಲ್ಲ ಈ ಸಂದರ್ಭದಲ್ಲಿ ಯಾರನ್ನು ಸಂಪರ್ಕ ಮಾಡಬೇಕು ಅಂತ ಹೇಳ್ತೀರಿ? ಅವ್ರಿಗೆ ಏನು ಅಭಯ ಕೊಡ್ಬೋದು ತಾವು? ವಾಪಸ್ ಬರೋ ಕಷ್ಟ ಆಗುತ್ತೆ, ಬದುಕು ಕಷ್ಟ ಆಗುತ್ತೆ. ಎಷ್ಟೋ ವರದಿಗಳನ್ನು ನಾವು ಕೇಳಿದ್ದೀವಿ, ಅವರಿಗೆ ಉದ್ಯೋಗ ಸಿಗದೆ, ಊಟ ಸಿಗದೆ ಅಥವಾ ಅಲ್ಲಿನ ಕಾನೂನು ತೊಡಕುಗಳಿಗೆ ಸಿಕ್ಕಾಕೊಂಡು ಸಮಸ್ಯೆಯನ್ನು ಅನುಭವಿಸ್ತಾರೆ. ಅಂಥವ್ರು ಕೆಲವರಿಗೆ ಗೊತ್ತಿರೋರಿಗೆ, ಈಗ ನಾನು ಕೂಡ ಲಾಸ್ಟ್ ಟೈಮ್ ಅನಿವಾಸಿ ಭಾರತೀಯ ಸಮಿತಿ ಉಪಾಧ್ಯಕ್ಷ ಆದಮೇಲೆ ನನಗೆ ಅಮೆರಿಕ ಮತ್ತು ಬೇರೆ ಬೇರೆ ದೇಶಕ್ಕೆ ಹೋಗಿ ತುಂಬ ಅನುಭವ ಇತ್ತು. ಆದರೆ ಗಲ್ಫ್ ರಾಷ್ಟ್ರಕ್ಕೆ ಅಷ್ಟು ಹೋಗಿರಲಿಲ್ಲ. ಬಟ್ ಈ ಪಾಲಿಸಿ ಮಾಡೋಕ್ಕೋಸ್ಕರನೇ ಗಲ್ಫ್ ರಾಷ್ಟ್ರಕ್ಕೆ, ಸೌದಿ ಅರೇಬಿಯಾಕ್ಕೂ ಹೋಗಿ ಬಂದೆ ಮತ್ತು ಎಲ್ಲ ಗಲ್ಫ್ ರಾಷ್ಟ್ರಕ್ಕೂ ಹೋಗಿ ಬಂದೆ ಅಲ್ಲಿ ಸಮಸ್ಯೆ ಅರಿಯೋಕ್ಕೆ. ಸೊ ಆಗ ನಾನು ಅವರಿಗೆ ಅನಿವಾಸಿ ಭಾರತೀಯ ಸಮಿತಿ ಇದೆ ಅನ್ನೋದು ಗೊತ್ತಾಯಿತು. ಸೊ ಅದಾದಮೇಲೆ ಅವರು ನನ್ನನ್ನು ಸಂಪರ್ಕ ಮಾಡೋಕ್ಕೆ ಶುರು ಮಾಡಿದ್ದು. ಅದರಿಂದನೇ ನಾನು ಕರೋನಾ ಟೈಮಲ್ಲಿ ಲಕ್ಷಾಂತರ ಜನನ ಕರೆಸಿರೋದು. ಈ ಕರಾವಳಿ ಪ್ರದೇಶ ಒಂದೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶದಿಂದ ರಿಕ್ವೆಸ್ಟ್ ಕೊಡ್ತಾ ಇದ್ರು. ವಂದೇ ಭಾರತ್ ಮಿಷನ್ ಫ್ಲೈಟ್ಸಿಗೆ ಪ್ಯಾಸೆಂಜರ್ಸ್ ಬರೋಕ್ಕಾಗಲಿ ಅಥವಾ ಚಾರ್ಟರ್ಡ್ ಫ್ಲೈಟ್ಸ್ ಕ್ಲಿಯರೆನ್ಸ್ ಆಗಲಿ, 200 ಫ್ಲೈಟ್ಸ್ ಬರೀ ಒಂದು ಬೆಹ್ರೇನ್ ಒಂದು ಕಂಪನಿ ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ, ಹೆಲ್ಪ್ ಮಾಡಿದ್ದೀನಿ. ಆ ಥರ ತುಂಬ ಹೆಲ್ಪ್ ಮಾಡೋಕ್ಕಾಗಿತ್ತು ನನಗೆ. ಅವ್ರಿಗೂ ಕೂಡ ನಾನು ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಆಗಿದ್ದೆ ಅಂತ ಗೊತ್ತಿದ್ದರಿಂದ ನನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಈಗ ಕೆಲವರಿಗೆ ನಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ಬಟ್ ಕನ್ನಡ ಸಂಘದವ್ರು ಹೇಳ್ಬೋದು ಆ ದೇಶದಲ್ಲಿ ಅಥವಾ ಬೇರೆಯವ್ರು ಹೇಳ್ಬೋದು. ಅಟ್ಲೀಸ್ಟ್ ಈಗ ಇದು 5 ವರ್ಷದ ಗ್ಯಾಪ್ ಆಯಿತು. ಆ ಗ್ಯಾಪ್ ಆದಾಗ ನನ್ನನ್ನು ಇಂಡಿವಿಜುವಲ್ ಆಗಿ ಕಾಲ್ ಮಾಡ್ತಾ ಇದ್ರು. ಬಟ್ ಈಗ ನಾನೇ ವಾಪಸ್ ಬಂದೀನಿ ಅಂತ ಗೊತ್ತಾದ್ಮೇಲೆ
ಈಗ ಮತ್ತೆ ಜಾಸ್ತಿನೇ ನಮಗೆ ರಿಕ್ವೆಸ್ಟ್ ಬರ್ತಾ ಇದೆ. ಓಕೆ, ಏನಾಗುತ್ತೆ ಈಗ ನೀವು ಒಂದು ಹುದ್ದೆಯನ್ನು ಅಲಂಕರಿಸಿರೋ ಸಂದರ್ಭದಲ್ಲಿ ತಾವು ಬೇರೆ ಬೇರೆ ಜವಾಬ್ದಾರಿನೂ ಇರುತ್ತೆ. ಎಲ್ಲ ಸಂದರ್ಭದಲ್ಲಿ ಎಲ್ಲರೂ ಅಟೆಂಡ್ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಏನಾದರೂ ಮಾಡಿದ್ದೀರಾ? ಒಂದು ನಂಬರ್ಗಳನ್ನ ಕೊಡುವಂಥದ್ದು ಅಥವಾ ಆಫೀಸನ್ನು ಕಾಂಟ್ಯಾಕ್ಟ್ ಇಲ್ಲ, ನಮ್ದು ಡಿಪಾರ್ಟ್ಮೆಂಟ್ ಇದೆ ಇಲ್ಲಿ MS ಬಿಲ್ಡಿಂಗ್ ಅಲ್ಲಿ, ಅಲ್ಲಿ ಸೆಕ್ರೆಟರಿ ಇದ್ದಾರೆ. ಸೊ ಅವರು ಕೂಡ ಕನ್ನಡ ಅಸೋಸಿಯೇಷನ್ಗೆ ನಮ್ದು NRI ಫೋರಂ ವೆಬ್ಸೈಟು ಎಲ್ಲದೂ ಕೂಡ ಅವ್ರಿಗೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಸಮ್ಟೈಮ್ ಕೆಲವು ಕಂಪ್ಲೇಂಟ್ಸ್ ಅಲ್ಲಿ ಬರುತ್ತೆ, ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಕಮ್ಯುನಿಕೇಟ್ ಮಾಡಿ ಅದು ಹೆಲ್ಪ್ ಆಗದೆ ಇರುವಾಗ ನಾನು ಪರ್ಸನಲಿ ರಾಯಭಾರಿಗಳಿಗೆ ಮಾತಾಡ್ತೀನಿ. ಈಗ ತಕ್ಷಣಕ್ಕೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅನಿವಾಸಿ ಕನ್ನಡಿಗರಿಗೆ ನಿಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಬೇಕು ಅಥವಾ ಅದಕ್ಕೆ ಯಾವುದಾದ್ರೂ ಒಂದು ನಂಬರ್, ಏನೋ ಎಮರ್ಜೆನ್ಸಿ ಬಂತು, ತಕ್ಷಣಕ್ಕೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು? ಅವ್ರಿಗೇನು ಹೇಳೋದಕ್ಕೆ ಬಯಸ್ತೀರಿ? ತಕ್ಷಣ ಅವರು ನಮ್ಮ ಡಿಪಾರ್ಟ್ಮೆಂಟ್ನ ಕಾಂಟ್ಯಾಕ್ಟ್ ಮಾಡಿ, NRI ಫೋರಮ್ ಅಂತ ಏನು ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ನಂದು ಸೆಲ್ ಫೋನ್ ಸಿಗದೆ ಇರ್ಬೋದು, ಸೆಲ್ ಫೋನ್ ನಂಬರ್ ನಾನು ಎಲ್ಲರಿಗೂ ಕೊಡೋಕ್ಕಾಗಲ್ಲ, ಅಥವಾ ಇಲ್ಲಿ ನನ್ನ ಪರ್ಸನಲ್ ಸ್ಟಾಫ್ ಇದ್ದಾರೆ, ಆ PAಗಳನ್ನೂ ಕೂಡ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನನ್ನ ಗಮನಕ್ಕೆ ಬಂದರೆ ನಾನು ತಕ್ಷಣ ಅದನ್ನು ಅಟೆಂಡ್ ಮಾಡ್ತೀನಿ. ಈಗ ನಿನ್ನ ಸೌದಿ ಅರೇಬಿಯಾದಲ್ಲಿ ಒಬ್ಬ ಹುಡುಗನ ಮನೆ ಕರೆಸ್ಕೊಟ್ಟೆ, ಅವನು ಕೂಡ ಇಲ್ಲಿಂದ ನೀವು ಹೇಳ್ದೆ ಥರನೇ ಕೆಲಸಕ್ಕೆ ಏನೋ ಬೇರೆ ಕೆಲಸಕ್ಕೆ ಅಂತ ಕರ್ಕೊಂಡೋಗಿ ಅವನಿಗೆ ಕೆಲಸ ಕೊಡಲಿಲ್ಲ. ಅವನು ಆಮೇಲೆ ಒಂದು ಮಸೀದಿ ಹತ್ರ ಕೂತಿದ್ದು ನೋಡಿ ನಮ್ಮ ಕನ್ನಡ ಅಸೋಸಿಯೇಷನ್ ಅವ್ರು ಅವ್ನು ನೋಡಿ ಸುಮಾರು ತಿಂಗಳಿಂದ ಹಂಗೆ ಕೂತಿದ್ದಾನೆ ಅಲ್ಲೇ ಊಟ ಮಾಡ್ಕೊಂಡು. ಸೊ ಅವ್ರ ಅಪ್ಪ ಅಮ್ಮನೂ ಇಲ್ಲಿ ಏಜೆಂಟ್ ಮೂಲಕ ಕಳಿಸಿದ್ದು ನೀವು ಹೇಳ್ದಂಗೆ. ಸೊ ಆಮೇಲೆ ಅವ್ರು ಕಂಪ್ಲೇಂಟು ಕೊಟ್ಟು ಇಲ್ಲೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನೂ ಆಗಿರಲಿಲ್ಲ. ಮತ್ತೆ ಅವರು ಆ ಕನ್ನಡ ಅಸೋಸಿಯೇಷನ್ ಅವರು ಅವನನ್ನು ನೋಡಿ ಅವನಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ತಾಯಿನ ಸಂಪರ್ಕ ಮಾಡಿ, ತಂದೆ ಇಲ್ಲ ಅವನಿಗೆ, ತಾಯಿನ ಸಂಪರ್ಕ ಮಾಡಿ ಆಮೇಲೆ ಅವರು ಅವನಿಗೆ ಬರೋಕ್ಕೆ ಪಾಸ್ಪೋರ್ಟ್ ಇಲ್ಲ. ಅಲ್ಲೇನಾಗುತ್ತೆ ಅಂದರೆ ಕೆಲಸಕ್ಕೆ ಸೇರಿದಾಗ ಕಂಪ್ನಿಯವ್ರು ಪಾಸ್ಪೋರ್ಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಸೊ ಅವ್ರಿಗೆ ಬರೋಕ್ಕೆ ಹಾದಿ ಇಲ್ಲ. ಮತ್ತೆ ನಾನು ಎಂಬೆಸಿಗೆ ಫೋನ್ ಮಾಡಿ ಅವನಿಗೊಂದು ಎಮರ್ಜೆನ್ಸಿ ಪಾಸ್ಪೋರ್ಟ್ ಥರ ಅಂದರೆ ಬರೋಕ್ಕೋಸ್ಕರ ಅದನ್ನು ಕೊಡಿಸಿ ಅವನು ಬಂದ. ಸೊ ಆ ಥರ ಡೈಲಿ ನಮಗೆ ಕಂಪ್ಲೇಂಟ್ಸ್ ಬರ್ತಾನೆ ಇರುತ್ತೆ. ಕೆಲವರಿಗೆ ನಾವು ಗೊತ್ತಿಲ್ಲದೆ ಇರ್ಬೋದು, ಬಟ್ ಬೇರೆಯವ್ರ ಮೂಲಕ ಸ್ವಲ್ಪ ನಿಧಾನ ಆದ್ರೂ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈಗ ಕನ್ನಡದ ಕಂಪನ್ನ ಬೇರೆ ದೇಶ, ಅದಕ್ಕೆ ನಾವು ಏನು ಅವ್ರಿಗೆ ಹೇಳಲ್ ಬಯಸ್ತೀನಿ ಅಂದ್ರೆ ಅವರು ನಮ್ಮ ಡಿಪಾರ್ಟ್ಮೆಂಟ್ ಹತ್ರ ರಿಜಿಸ್ಟರ್ ಮಾಡಿ ನಮಗೆ ತಿಳಿಸಿ ಅವ್ರು ಹೋಗ್ಲಿ. ಅಟ್ಲೀಸ್ಟ್ ಅವರಲ್ಲಿ ಹೋಗಿ ಒಂದು ಕಷ್ಟಕ್ಕೆ ಸಿಕ್ಕಾಕೊಂಡಾಗ ಅಥವಾ ಅವ್ರು ಯಾವ ಏಜೆಂಟ್ ಮೂಲಕ ಹೋಗ್ತಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಅಟ್ಲೀಸ್ಟ್ ಕೊಟ್ರೆ ನಾವು ಅವ್ರ ಜೆನ್ವಿನ ಅಥವಾ ಅವ್ರು ಫೇಕ್ ಏಜೆಂಟ್ಸ್ ಅನ್ನೋದನ್ನ ಇನ್ಫಾರ್ಮೇಶನ್ ನಾವು ಇಲ್ಲ. ತುಂಬಾ ಜನಕ್ಕೆ ಏನಾಗಿದೆ ಡಾಕ್ಟರ್ ಆರತಿ ಅವರೇ, ಈ ತರದ ಒಂದು ಸಮಿತಿ ಇದೆ ಅಂತಾನೆ ಬಹಳ ಜನ ಗೊತ್ತಿಲ್ಲ. ಅದೊಂದು ಪ್ರಚಾರ ಆಗ್ಬೇಕಿದೆ. ನೀವು ಅದಕ್ಕೆ ಉಪಾಧ್ಯಕ್ಷರಿದ್ದೀರಿ, ಅದಕ್ಕೊಂದು ಸಚಿವಾಲಯ ಇದೆ, ನೀವು ಹೊಸ ಕಾರ್ಯಕ್ರಮ ತರ್ತೀರಿ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅದು ನಾನು ಹೇಳ್ದಂಗೆ ನಿಮ್ಗೆ 2 ವರ್ಷ ನಾನು ಸಮಿತಿ ಉಪಾಧ್ಯಕ್ಷ ಆದಾಗ ಆದಷ್ಟು ಪಬ್ಲಿಸಿಟಿ ಕೊಡಕ್ ಟ್ರೈ ಮಾಡಿದೆ. ಅದು ಆಗ್ತಿದ್ದಂಗೆ 5 ವರ್ಷ ಯಾರು ಇಲ್ಲದೆ ಇರೋದ್ರಿಂದ ಮತ್ತೆ ಗ್ಯಾಪ್ ಆಯ್ತು. ಈಗ ಮತ್ತೆ ನಾವು ಮಾಧ್ಯಮದ ಮೂಲಕನೇ ನಾವು ಮತ್ತೆ ಇದೀವಿ, ಇಲ್ಲಿ ಉಪಾಧ್ಯಕ್ಷರು ಇದ್ದಾರೆ ಅನ್ನೋದನ್ನ ಹೇಳ್ಬೇಕು. ಇವತ್ತಿಗೆ ಬಹಳ ಮುಖ್ಯ, ಯಾಕೆಂದ್ರೆ ನಾವು ನೋಡ್ತಾ ಇದೀವಿ ಬೇರೆ ಬೇರೆ ದೇಶಗಳಲ್ಲಿ ಪಾಸ್ಪೋರ್ಟ್ ವೀಸಾ ಸಮಸ್ಯೆ ಆಗೋದು, ಉದ್ಯೋಗದಿಂದ ತೆಗೆದು ಹಾಕೋದು, ಕಾನೂನಿನ ಸಮಸ್ಯೆಗೆ ಸಿಲ್ಕೋದು ಹೆಚ್ಚಾಗ್ತಿದೆ. ಅದು ಹಿಂದಿಗಿಂತಲೂ ಇವತ್ತಿಗೆ. ಆಮೇಲೆ ಈಗ ಕಾಂಬೋಡಿಯಾ, ವಿಯೆಟ್ನಾಂ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ. ವರ್ಕರ್ ಡೇಟಾ ಎಂಟ್ರಿ ಜಾಬ್ಸ್ ಅಂತ ಅಲ್ಲಿ ಹೋಗ್ತಾ ಇದ್ದಾರೆ. ನಿನ್ನೆನೂ ನನಗೆ NR ಪುರದಿಂದ ಒಂದು ಕಂಪ್ಲೇಂಟ್ ಬಂತು. ನಾನಿದು ಸಮಿತಿಯ ಉಪಾಧ್ಯಕ್ಷ ಆಗ್ತಿದ್ದಂಗೆ ಇಬ್ರನ್ನ ಕರ್ಸ್ಕೊಟ್ಟೆ. ಒಬ್ರು ನಮ್ಮ ಕೊಪ್ಪ ಬಾಳೆಹೊನ್ನೂರು ಕಡೆಯವರು, ಇನ್ನೊಬ್ರು ಕೋಲಾರ ಕಡೆ, ಇಬ್ರು ಕೂಡ ಕಾಂಬೋಡಿಯಾಕ್ಕೆ ಹೋಗಿದ್ರು. ಅವರು ಕರೋನಾ ಆದ್ಮೇಲೆ ಅಲ್ಲಿ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ ಮತ್ತೆ ಜಾಸ್ತಿ ಸಂಬಳ ಅಂತ ಎಲ್ಲ ಗಲ್ಫ್ ರಾಷ್ಟ್ರಕ್ಕೆ ಹೋಗೋ ತರ ಅಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗಿ ಸಿಕ್ಕಾಕತ್ತಿದ್ದಾರೆ. ಬಿಕಾಸ್ ಯಾವ ಏಜೆಂಟ್ಸ್ ಮೂಲಕ ಹೋಗ್ತಾರೆ ಅವರಲ್ಲಿ ಕರ್ಕೊಂಡೋಗಿ ಒಂದು ಹ್ಯಾಕಿಂಗ್ ಕಂಪನಿಗಳಲ್ಲಿ ಸೇರಿಸ್ತಾ ಇದ್ದಾರೆ. ಅಲ್ಲಿ ಅವ್ರು ಹೇಳಿದ ಕೆಲಸ ಮಾಡ್ದಿರ ಇವ್ರಿಗೆ ಟಾರ್ಚರ್ ಕೊಡ್ತಾರೆ. ಇವ್ರು ಆಮೇಲೆ ಬಿಟ್ಟು ಬರಕ್ ಆಗಲ್ಲ, ಹೇಗೋ ಒಂದು ಫೋನ್ ಸಿಕ್ಕಿದಾಗ ಫೋನ್ ಮಾಡ್ತಾರೆ. ಸೊ ಆ ತರ 100 ಜನ ಇದಾರಂತೆ. ಈಗ ನಾನು 3-4 ಜನ ಕರ್ಸ್ಕೊಟ್ಟೆ. ಅದಕ್ಕೆ ಈಗ ಬಹಳ ಮುಖ್ಯ ಆಗತ್ತೆ ಈ ತರ ಏಜೆನ್ಸಿಗಳ ಮೇಲೆ ಒಂದು ಕಣ್ಣಿಡೋದು, ಅವ್ರ ವಿರುದ್ಧ ಒಂದು ಕ್ರಮ, ಮತ್ತು ಯಾರ್ಯಾರು ಇದ್ದಾರೆ ಅನ್ನೋದನ್ನ ಒಂದು ಡೇಟಾ ಕಲೆ ಹಾಕಿ ಅವರಿಗೆ ಇಲ್ಲ ನಾವಿದೀವಿ, ನಾವ್ ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀವಿ ಅನ್ನೋ ಒಂದು ಅಭಯ ಕೊಡೋದು ಇವತ್ತಿ ಬಹಳ ಮುಖ್ಯ ಅಂತ ಅನ್ಸುತ್ತಾ? ಏನ್ ಅನ್ಸುತ್ತೆ ನಮ್ಗೆ? ಅದು ಖಂಡಿತ ಹೌದು. ನಾನು ಕೂಡ ಈಗ ಫೇಕ್ ಏಜೆಂಟ್ಸ್ದು ಲಿಸ್ಟ್ ಕೂಡ ನಮ್ಮ ವಿದೇಶಾಂಗ ಸಚಿವಾಲಯದಲ್ಲೂ ಕೂಡ ಕೇಳಿದ್ದೀನಿ. ಸೊ ಹೋಗೋರು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮಿತಿ ಇದೆ ಅಂತ ಈಗ ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ತಿಳಿಸಿದ್ರೆ ಸೊ ಅವ್ರಿಗೂ ಮತ್ತೆ ಸಮಿತಿ ಆಕ್ಟಿವ್ ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತೆ ಅವರು ಕೂಡ ಹೋಗೋರು ಅಟ್ಲೀಸ್ಟ್ ನಮಗೋ ಅಥವಾ DC ಆಫೀಸಲ್ಲೂ ಕೇಳ್ಬೋದು, ಇದೊಂದು ಈ ಏಜೆಂಟ್ ಮೂಲಕ ಹೋಗ್ತಿದ್ದಾರೆ, ಈ ಏಜೆಂಟು ಫೇಕಾ ಅಥವಾ ಜೆನ್ವಿನ ಒಂಚೂರು ಕೇಳಕ್ಕಾಗತ್ತಾ ಅಂದ್ರೆ ಅವ್ರು ನಮ್ಮ ಮೂಲಕ ಕೇಳ್ಕೊಂಡು ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೋದು. ಬಟ್ ಸಮಿತಿ ಇದೆ ಅಂತ ನೀವು ಹೇಳ್ದಂಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಇನ್ನೊಂದೇನಾಗುತ್ತೆ, ಎಲ್ಲರೂ ಉದ್ಯೋಗವನ್ನ ಅರಸಿನೇ ಹೋಗ್ತಾರೆ. ಅದನ್ನೇನಾದ್ರೂ ಸಮಿತಿ ಒದಗಿಸೋದು ಸಾಧ್ಯ ಆದ್ರೆ, ಬೇರೆ ಬೇರೆ ದೇಶಗಳಲ್ಲಿ ಉದ್ಯೋಗ ಅವಕಾಶದ ಮಾಹಿತಿ ಇರ್ಬೋದು, ಇದನ್ನ ಒದಗಿಸೋದು ಸಾಧ್ಯ ಆದ್ರೆ ಮಧ್ಯದಲ್ಲಿ ಏಜೆಂಟ್ರ ಹತ್ರ ಯಾರು ಉದ್ಯೋಗ ಬಯಸ್ತಾರೆ ಅವ್ರು ಹೋಗೋದಿಲ್ಲ. ಆ ಥರದ್ದು ಏನಾದ್ರು ಮಾಡೋಕೆ ಸಾಧ್ಯ ಇದೆಯಾ ಡಾಕ್ಟ್ರೆ? ನಾವು ಉದ್ಯೋಗದ ಅವಕಾಶ ಇದೆ ಅಂತ ಹೇಳ್ಬೋದಷ್ಟೇ. ಬಟ್ ನಾವು ಡೈರೆಕ್ಟ್ ಆಗಿ ಅಲ್ಲಿ ಕಂಪನಿಗಳ ಜೊತೆ ಇವರಿಗೆ
ಹೆಲ್ಪ್ ಮಾಡೋದು ಜಾಬ್ಸಿಗೆ ಅದು ಕಷ್ಟ ಆಗುತ್ತೆ. ಅವ್ರು ಡೈರೆಕ್ಟಾಗಿ ಅವ್ರು ಏನಿದೆಯೋ ಅವ್ರು ಟ್ರೈ ಮಾಡ್ಕೊಂಡು ಹೋಗ್ಬೋದು. ಬಟ್ ಇಂಥ ದೇಶಕ್ಕೆ ಹೋಗುವಾಗ ಏನು ಮಾಡ್ಬೋದು ಏನು ಮಾಡಬಾರ್ದು, ನೀವು ಹೋಗೋ ಏಜೆಂಟ್ಸು ಕರೆಕ್ಟ್ ಇದ್ದಾರಾ ಅದನ್ನೆಲ್ಲ ನಾವು ಮಾಡ್ಬೋದು. ಮತ್ತೀಗ ನಮ್ಮ ಡಿಪಾರ್ಟ್ಮೆಂಟಿಂದ ಇನ್ನೊಂದು ರಿಕ್ರೂಟ್ಮೆಂಟ್, ಅವ್ರು ಹೋಗೋಕ್ಕಿಂತ ಮುಂಚೆನೇ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಮಾಡ್ಬೇಕಂತನೂ ನಮ್ದೊಂದು ಯೋಜನೆ ಇದೆ. ಮತ್ತೆ ಇನ್ನೊಂದು ಲ್ಯಾಂಗ್ವೇಜ್. ನಾನು ಅದನ್ನೇ ಪ್ರಶ್ನೆಗೆ ಬರ್ತಾ ಇದ್ದೆ. ಅಂದ್ರೆ ಇಲ್ಲಿಂದ ಹೋಗೋರಿಗೆ ಬೇರೆ ಬೇರೆ ದೇಶಗಳ ಭಾಷೆನ ಕಲಿಯೋದಕ್ಕೆ ಏನ್ ಪ್ರಯೋಗ ಇದೆ, ಏನ್ ಮಾಡ್ತಾ ಇದ್ದಿತ್ತ? ನಾವೇನು ಮಾಡ್ತಾ ಇಲ್ಲ, ಬಿಕಾಸ್ ಈಗ 5 ವರ್ಷದಿಂದ ನಮ್ದೇನು ಸಮಿತಿ ಇರಲಿಲ್ಲ. ಸೊ ಅಲ್ಲಿ ಆಗ ಸ್ಕಿಲ್ ಡೆವಲಪ್ಮೆಂಟ್ ಇವರು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ ಶರಣ ಪ್ರಕಾಶ್ ಪಾಟೀಲ್, ಅವ್ರ ಡಿಪಾರ್ಟ್ಮೆಂಟಿಗೆ ಅದು ಅಟ್ಯಾಚ್ ಇದೆ ಸ್ಕಿಲ್ ಡೆವಲಪ್ಮೆಂಟ್. ಸೊ ಅವರೊಂದು ರಿಕ್ರೂಟ್ಮೆಂಟ್ ಏಜೆನ್ಸಿ ಅವರಿಗೆ ಈ ಲ್ಯಾಂಗ್ವೇಜ್ ಟ್ರೈನಿಂಗ್ ಎಲ್ಲ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಬಟ್ ಈಗ ನಮ್ದು ಆಕ್ಟಿವ್ ಆದ್ಮೇಲೆ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಈಗ ನನಗೂ ಕೂಡ ಈ ಬೆಂಗಳೂರಲ್ಲೇ ಒಂದು 10 ಕಾನ್ಸುಲೇಟ್ಸ್ ಇದೆ. ಅವರೆಲ್ಲರೂ ಕೂಡ ನನ್ನ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಕೆಲವು ಕಂಟ್ರಿನಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಬ್ಲೂ ಕಾಲರ್ಡ್ ವರ್ಕರ್ಸ್ ಮತ್ತೆ ನರ್ಸಸ್ಗೆ. ಸೊ ಅವ್ರಿಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ತುಂಬಾ ಮುಖ್ಯ. ನಾನು ಮೊನ್ನೆ ಇಟಲಿಗೂ ಹೋಗಿ ಬಂದೆ, ಜಪಾನ್ಗೂ ಹೋಗಿ ಬಂದೆ. ಅವ್ರ 2 ದೇಶದಲ್ಲೂ ತುಂಬಾ ಡಿಮ್ಯಾಂಡ್ಸ್ ಇದೆ ನರ್ಸಸ್ಗೆ. ಮತ್ತೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಮಾತ್ರ ಅಷ್ಟೇ ಆಗ್ತಾ ಇದೆ. ಅದಕ್ಕೆ ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿಂದ ಹೋಗೋಕ್ ಮುಂಚೆನೆ ಲ್ಯಾಂಗ್ವೇಜ್ ಟ್ರೈನಿಂಗು ಮತ್ತೆ ಸ್ವಲ್ಪ ಸ್ಕಿಲ್ಸ್, ಅಲ್ಲೇನ್ ಸ್ಕಿಲ್ಸ್ ಬೇಕೋ ಅದನ್ನ ಇಲ್ಲೇ ಕಳಿಸ್ತಾರೆ. ಅವಾಗ ಅವ್ರಿಗೂ ಅಲ್ಲಿ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಕೊಡ್ತಾರೆ. ಇಲ್ಲ ಅಂದ್ರೆ ಅವ್ರಿಗೆ ಸ್ಕಿಲ್ಸ್ ಅಲ್ಲಿ ಬೇಕಾಗಿರೋದು ಇಲ್ಲದೆ ಇರುವಾಗ ಇವ್ರು ಕಡಿಮೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲದು ನಾವು ಡಿಸ್ಕಷನ್ ಅಲ್ಲಿ ಇದ್ದೀವಿ ಕಾನ್ಸುಲೇಟ್ಸ್ ಜೊತೆ. ಸೊ ನಾವು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಇಂದಾನೆ ಅದೊಂದು ಸ್ಕಿಲ್ ಡೆವಲಪ್ಮೆಂಟ್ ಲ್ಯಾಂಗ್ವೇಜ್ ಟ್ರೈನಿಂಗ್ ಫೆಸಿಲಿಟೇಟ್ ಮಾಡ್ಬೇಕನ್ನೋದು ನನ್ನ ಪ್ಲಾನಿಂಗ್ ಇದೆ. ಮತ್ತೆ ನಾವು ಸಚಿವಾಲಯ ಕೂಡ ಮಾಡ್ಬೇಕಂತಿದೀವಲ್ಲ. ಹೌದು, ನಾನು ಅದನ್ನೇ ಕೇಳಿಕೊಟ್ಟೆ. ಈಗ ಸಚಿವಾಲಯ ಆಗತ್ತೆ, ಅದು ಯಾವಾಗ ಕಾರ್ಯಗತ ಆಗತ್ತೆ? ಅದೇ ಈಗ ನಾನು ನಿಮ್ಗೆ ಹೇಳ್ದಂಗೆ ಈಗ ನಾನು 1 ವರ್ಷದಿಂದ ಬರೀ ಆಫೀಸ್ ಸೆಟಪ್ ಮಾಡೋದು, ಈಗ ನಮ್ಮ ಡಿಪಾರ್ಟ್ಮೆಂಟ್ಗೆ ಬಡ್ಜೆಟ್ ತಗೊಳೋದು, ಇದರಲ್ಲಿ ಸ್ವಲ್ಪ ಸಮಯ ಕಳೀತು. ಯಾಕಂದ್ರೆ ನಮ್ಮ ಆಫೀಸು ಮುಂಚೆ ಇದ್ದಿದ್ದು 5 ವರ್ಷದಿಂದ ಯಾರು ಇರಲಿಲ್ಲ, ಅದೆಲ್ಲ ಬೇರೆ ಮಂತ್ರಿಗಳು ತಗೊಂಡಿದ್ರು. ಹಾಗಾಗಿ ನಾನು ಇದು ಹೊಸ ಆಫೀಸ್ ಸೆಟಪ್ ಮಾಡಬೇಕಾಯ್ತು. ಮತ್ತೆ ನಮ್ಮ ಅನಿವಾಸಿ ಕನ್ನಡಿಗರಿಗೆ ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಕೂಡ ಒಂದು ನಿಟ್ಟಿನಲ್ಲಿ ನಾನು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಇಲ್ಲೇ ಇರಬೇಕು ಅಂತ. ಸೊ ಅದಕ್ಕೆ ಈಗ ಆಫೀಸ್ ಎಲ್ಲ ಸೆಟಪ್ ಆಗಿದೆ. ಈಗ ಬಡ್ಜೆಟ್ ಮಾರ್ಚಲ್ಲಿ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಬಡ್ಜೆಟ್ ಕೊಟ್ಟರೆ ನಾನೆಲ್ಲ ಈ ವೆಲ್ಫೇರ್ ಸ್ಕೀಮ್ ಏನಿದೆ ಅದನ್ನೆಲ್ಲ ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಅದ್ರ ಜೊತೆಗೆ ಇದೇನು ಕಾರ್ಯಕ್ರಮ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಏನಿದೆ ಅದನ್ನು ಮತ್ತೆ ಸಚಿವಾಲಯ ಕ್ರಿಯೇಟ್ ಮಾಡೋದು, ಅದನ್ನು ಕೂಡ ಈಗ ಪ್ರಾರಂಭ ಮಾಡ್ತೀವಿ. ನೀವೇ ಹೇಳಿದ ಒಂದು ಅಂದಾಜು ಅಂದ್ರೆ 18 ಲಕ್ಷ ಕನ್ನಡಿಗರು ಅಂತ ಅಂದ್ಕೊಂಡ್ರೆ ಬೇರೆ ಬೇರೆ ದೇಶಗಳಲ್ಲಿ ಬಹಳ ಹಕ್ಕಿದೆ. ಅಂದ್ರೆ 18 ಲಕ್ಷ ಅಂದ್ರೆ ದೊಡ್ಡ ಸಂಖ್ಯೆನೇ ಆಗುತ್ತೆ ಕನ್ನಡಿಗರು. ಅವ್ರಿಗೆ ಏನಾದ್ರೂ ಸಿಗಬೇಕಲ್ವಾ ರಾಜ್ಯದಿಂದ? ಅದಕ್ಕೆ ನೀವು ಹೇಳಿದ್ರಿ ಬಜೆಟ್ ತಗೊಂಡು. ಅಲ್ಲ, ಬಜೆಟ್ ತಗೊಂಡು ವೆಲ್ಫೇರ್ ಸ್ಕೀಮ್ಸ್ ಒಂದು, ಮತ್ತೆ ನಮ್ಮ ಶ್ರೀಮಂತ ರಾಷ್ಟ್ರಗಳೇನಿದೆ ಅಲ್ಲಿ ಕೂಲಿ ಕಾರ್ಮಿಕರು ಇಲ್ಲದೆ ಇರೋ ಕಡೆ ಅವ್ರದ್ದು ಪ್ರಾಬ್ಲಮ್ ಏನಂದ್ರೆ ಮ್ಯಾರೇಜ್ ರಿಲೇಟೆಡ್ ಇಶ್ಯೂಸ್, ಇನ್ನೊಂದು ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್. ಪ್ರಾಪರ್ಟಿ ಅಂದ್ರೆ ಅವರು ಈಗ ಅಮೆರಿಕದಲ್ಲಿ ಇರ್ಬೋದು, UK ನಲ್ಲಿ ಇರ್ಬೋದು, ಅವ್ರು ಇಲ್ಲಿ ಬಿಟ್ಟು ಹೋಗಿರ್ತಾರೆ, ಆದ್ರೆ ಮಧ್ಯದಲ್ಲಿ ಬಂದು ಏನೋ ಒಂದು ಪ್ರಾಪರ್ಟಿ ತಗೊಂಡಿರ್ತಾರೆ ಅಥವಾ ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಬಂದಿರುತ್ತೆ. ಅದನ್ನ ಇಲ್ಲಿರೋ ಅಣ್ಣಂಗೋ ತಮ್ಮಂಗೋ ಪವರ್ ಆಫ್ ಅಟಾರ್ನಿ ಕೊಡ್ತಾರೆ. ಅವ್ರೇನ್ ಮಾಡ್ತಾರೆ, ಅದನ್ನ ಸೇಲೆ ಮಾಡ್ಬಿಟ್ಟು. ಸೊ ಇವರು ಅಲ್ಲಿಂದ ಬಂದು ನೋಡಿದಾಗ ಪ್ರಾಪರ್ಟಿನೇ ಇರಲ್ಲ. ಆ ತರ ತುಂಬಾ ಕೇಸಸ್ ಇದೆ. ಸೊ ಅದನ್ನ ಅವರು ಕೋರ್ಟಿಗೆ ಹೋದ್ರೆ ನಿಮ್ಗೆ ಗೊತ್ತು ಎಷ್ಟು ತುಂಬಾ ದಿನ ಎಳೆಯುತ್ತೆ. ಅವ್ರಿಗೊಂದು ಸ್ಪೀಡಿ ಜಸ್ಟಿಸ್ ಕೊಡ್ಸ್ಬೇಕು NRIs ಅಂತಾನೆ ಸಪ್ರೇಟ್ ಆಗಿ. ಇನ್ನೊಂದು NRIs ಒಂದು ಸಪ್ರೇಟ್ ಪೊಲೀಸ್ ಸೆಲ್, ಅದು ಪಂಜಾಬ್ ಅಲ್ಲಿ ಇದೆ. ಸೊ ಏನಾಗುತ್ತಂದ್ರೆ ಅವ್ರು ಬಂದು ಕಂಪ್ಲೇಂಟ್ ಕೊಡಕ್ಕೂ ರೆಗ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ತುಂಬಾ ಸಮಯ ತಗೊಳುತ್ತೆ, ತುಂಬಾ ಇನ್ಫ್ಲುಯೆನ್ಸ್ ಬೇಕು. ಸೊ ಅವ್ರು ಅಲ್ಲಿಂದ ಬಂದಿರೋರಿಗೆ ಆ ತರ ಪೇಷನ್ಸು ಇರಲ್ಲ, ಸಮಯನೂ ಇರಲ್ಲ. ಮತ್ತು ಅವ್ರು ಬಂದು ಫೈಟ್ ಮಾಡೋಕ್ಕೂ ಪ್ರತಿ ಸತಿ ರಜಾ ತಗೊಂಡು ಅಮೆರಿಕ ದೇಶದಿಂದ UK ಇಂದ ಬರೋದು ತುಂಬ ಕಷ್ಟ. ಸೊ ಅಂಥವ್ರಿಗೆ ನಾವು ಸ್ಪೀಡಿ ಜಸ್ಟಿಸು, ಒಂದು ಪೊಲೀಸ್ ಸೆಲ್ಲು ಅದೆಲ್ಲ ಮಾಡ್ಬೇಕನ್ನೋದು ಕೂಡ ಈ ಸಚಿವಾಲಯ ಮಾಡಿದಾಗ ಅದೆಲ್ಲ ಮಾಡ್ಬೋದು. ಅಂದ್ರೆ ನೀವು ಬಹಳ ಕ್ರಿಯಾ ಯೋಜನೆಗಳನ್ನ ಹಾಕೊಂಡು ನೀಲಿ ನಕ್ಷೆ ಹಾಕೊಂಡು ಕೂತಿದ್ದೀರಿ ಮಾಡಬೇಕು ಅಂತ. ಅದಕ್ಕೆ ಒಂದು ಬಜೆಟ್ ಬೇಕು, ಇನ್ನೊಂದು ಸಮಯ ಬೇಕು. ಹೌದು, ಈಗ ಅಲ್ಲಿ ಹೇಳಿದ್ನಲ್ಲ ಶ್ರೀಮಂತ ರಾಷ್ಟ್ರಗಳದ್ದು, ಅದು ಇನ್ನೊಂದು ಮ್ಯಾರೇಜ್, ಅದು ಮದುವೆ ಆಗಿ ಹೋಗ್ತಾರೆ ಅಂದ್ರೆ ಅಲ್ಲಿ ಮೊದಲೇ ಮದುವೆ ಆಗಿರ್ತಾರೆ, ಅದು ಇಲ್ಲಿ ತಂದೆ ತಾಯಿ ಸಂತೋಷ ಪಡ್ಸಕ್ಕೆ ಇಲ್ಲೊಂದು ಆಗ್ತಾರೆ. ಕೆಲವು ಕೇಸಸ್ ಅಲ್ಲಿ ಅದಾಗುತ್ತೆ, ಆಮೇಲೆ ಅಲ್ಲಿ ಹೋದ್ಮೇಲೆ ಬಿಟ್ಟು ಬಿಡ್ತಾರೆ. ಸೊ ಅವ್ರಿಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಅವ್ರಿಗೆ ವೀಸಾ ಇರಲ್ಲ ಕೆಲಸ ಮಾಡಕ್ಕೆ, ಮತ್ತೆ ಇಲ್ಲಿ ವಾಪಸ್ ಬರೋಕ್ಕೆ ದುಡ್ಡಿರಲ್ಲ, ಅಲ್ಲಿ ಇರೋಕ್ಕೂ ವೀಸಾ ಸ್ಟೇಟಸ್ ಇರಲ್ಲ. ಈ ಥರ ದುಡ್ಡು ಅಂತಲ್ಲ, ದುಡ್ಡನ್ನ ಬೇರೆಯವ್ರು ಸಹಾಯ ಮಾಡ್ಬೋದು, ಬಟ್ ಅವ್ರಿಗೆ ವಾಪಸ್ ಬಂದು ಇಲ್ಲಿ ಜನನ ಫೇಸ್ ಮಾಡ್ಬೇಕು. ಸೊ ಅಲ್ಲೇ ಇದು ಕೆಲಸ ಮಾಡೋ ಒಂದು ಆಸೆ ಇರುತ್ತೆ, ಆದ್ರೆ ಅವ್ರಿಗೆ ವೀಸಾ ಸ್ಟೇಟಸ್ ಇರಲ್ಲ. ಸೊ ಅಂಥವ್ರಿಗೂ ಕೂಡ ಅಂಥವ್ರ ಸಮಸ್ಯೆನೂ ಬರುತ್ತೆ ಹೊರದೇಶ. ಈಗ ಕೋವಿಡ್ ಸಮಯದಲ್ಲಿ ಅನೇಕರನ್ನ ನೀವು ಕರೆಸಿದಿರಿ ಅಂತ ಹೇಳಿದ್ರೆ, ಅಂದ್ರೆ ಎಲ್ಲರ ಸಮಸ್ಯೆ ಆಗಿತ್ತು ಅಂಥವ್ರು ಮತ್ತೆ ವಾಪಸ್ ಹೋಗಿದಾರ? ಅದ್ರದ್ದೇನಾದ್ರೂ ಮಾಹಿತಿ ಇದೆಯಾ ತಮ್ಗೆ? ವಾಪಸ್ ಮತ್ತೆ ಕೆಲ್ಸಕ್ಕೆ ಹೋಗಿದಾರಾ, ಇಲ್ಲೇ ಉಳ್ಕೊಂಡು ಬದುಕು ಕಟ್ಕೊಂಡಿದಾರಾ? ಇಲ್ಲ, ಸುಮಾರು ಜನ ವಾಪಸ್ ಹೋಗಿಲ್ಲ. ಅಟ್ಲೀಸ್ಟ್ ಕೂಲಿ ಕಾರ್ಮಿಕರೆಲ್ಲ ವಾಪಸ್ ಹೋಗ್ಲಿಲ್ಲ.
ಅವ್ರ ಪುನರ್ವಸತಿ ಹೇಗೆ ಹಾಗಾದ್ರೆ? ಅದೇ ಅವರು ಅಲ್ಲೇನೆ ಅವ್ರ ಊರಲ್ಲೇನೆ ಒಂದೇನೋ ಒಂದು ಚಿಕ್ಕದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅಂಗಡಿಗಳು ಸ್ಟಾರ್ಟ್ ಮಾಡೋದು, ಅಥವಾ ಬಿಸ್ನೆಸ್ ಇದು ವ್ಯವಸಾಯ ಮಾಡೋದು, ಅಥವಾ ಬೇರೆಯವರು ಒಂದು ಕಂಪ್ನಿ ಕೆಲಸ ಮಾಡೋದು, ಈ ಥರ ಇಂಡಿಯಾದಲ್ಲೇ ಮಾಡ್ತಾ ಇದ್ರೆ ಕೆಲವ್ರು ಕೆಲಸ ಇಲ್ದೇನೂ ಇದ್ದಾರೆ. ಸೊ ಅದಕ್ಕೆ ನಮ್ದೇನಂದ್ರೆ, ನಾನೀಗ ಸಚಿವಾಲಯ ಮಾಡ್ಬೇಕಂತ ನಮ್ಮ ಒಂದು ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದು ಅದಕ್ಕೆ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನಾನು ಇಲ್ಲದೆ ಇರಲಿ, ಇಲ್ಲಿ ಯಾರು ಇದ್ರು ಡಿಪಾರ್ಟ್ಮೆಂಟ್ ಅಂತ ಒಂದಿದ್ರೆ ಜನಗಳಿಗೆ ಆಯ್ತು, ಕಂಟಿನ್ಯೂಸ್ ಆಗಿ ಡಿಪಾರ್ಟ್ಮೆಂಟ್ ಇದ್ರೆ ಒಂದು NRS ಅಂತ ಒಂದಿದೆ, ನಾವು ಅದು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಒಂದು. ಇನ್ನೊಂದು, ಈ ಒಂದು ಸಮಸ್ಯೆಗಳಿಗೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಇರುತ್ತೆ. ಅಂದ್ರೆ ಏನ್ ವಿಶೇಷ ಪ್ಯಾಕೇಜ್ ಇಲ್ಲ, ಅವರು ಬಂದವರಿಗೆ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಒಂದು ಲೋನ್ ಫೆಸಿಲಿಟಿ, ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಫಾರ್ ಸರ್ಟನ್ ಮಂತ್ಸ್, ಆ ಥರದ್ದೆಲ್ಲ ಮಾಡಬೇಕು ಅಂತ ನಾವು ಇದೀವಿ. ಓಕೆ, ಈಗ ಅದ್ರ ಜೊತೆಗೆ ಕನ್ನಡದ ಕಂಪನ್ನ ಬೇರೆ ಬೇರೆ ದೇಶಗಳಲ್ಲಿ ಹರಡಿಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇಲ್ಲಿನ ಸಂಸ್ಕೃತಿ, ಭಾಷೆ, ಕಲೆ, ಸಾಹಿತ್ಯ. ಅದಕ್ಕೆ ಏನಾಗುತ್ತೆ, ಒಂದು ಅವ್ರ ಕಾರ್ಯಕ್ರಮ ಮಾಡಿದಾಗ, ಅಲ್ಲಿನ ಸಂಘಗಳ ಕಾರ್ಯಕ್ರಮ ಮಾಡಿದಾಗ ಸರ್ಕಾರದ ಪ್ರತಿನಿಧಿಗಳು ಭಾಗಿಯಾಗ್ತಾರೆ. ಇಲ್ಲ ಅಂತಂದ್ರೆ ಇಲ್ಲೇನಾದ್ರೂ ಮಾಡಿದಾಗ ಅವ್ರನ್ನ ಕರೆಸ್ತಾರೆ. ಅದನ್ನ ಬಿಟ್ಟು ಬೇರೆ ತರ ಸಂಪರ್ಕ, ಸಂವಹನ ಹೇಗಿದೆ ಡಾಕ್ಟರ್ ಆರತಿ ಅವರೇ? ಅದು ಅದರಲ್ಲೇ ಅವರು ಲೋಕಲ್ ಆಗಿ ಪ್ರೋಗ್ರಾಮ್ಸ್ ಮಾಡ್ತಾ ಇರ್ತಾರೆ. ನಾವು ಹೋಗಿ ಭಾಗವಹಿಸೋದು ಅದೊಂದು ದೊಡ್ಡ ಫಂಕ್ಷನ್, ಆನ್ಯುವಲ್ ಫಂಕ್ಷನ್ ಏನು ಮಾಡ್ತಾರೆ ಅದಕ್ಕೆ ಕರೀತಾರೆ ನಮ್ಮನ್ನ. ಬಟ್ ಅವ್ರು ರೆಗ್ಯುಲರ್ ಆಗಿ ಗಣೇಶ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬ ಆಗಿರ್ಬೋದು, ಬೇರೆ ಬೇರೆ ಹಬ್ಬಗಳನ್ನು, ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಎಲ್ಲ ಮಾಡ್ತಾನೆ ಬರ್ತಾರೆ. ಅದಕ್ಕೆ ನಮ್ಮದು ಒಂದು ಅನಿವಾಸಿ ಕನ್ನಡಿಗರ ಸಮಿತಿಯಿಂದ ಕೂಡ ನಾವು ನಮ್ಮ ಇಲಾಖೆಗೆ ಆದಷ್ಟು ಅವ್ರಿಗೆ ಒಂದು ಧನ ಸಹಾಯ ಮಾಡೋದು ಕೂಡ ನಮ್ಮ ಪಾಲಿಸಿಲಿದೆ. ಅದನ್ನು ಕೂಡ ಲಾಸ್ಟ್ ಟೈಮ್ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಅಷ್ಟರೊಳಗೆ ನಾನು ಹೇಳ್ದಂಗೆ ಸಮಸ್ಯೆ ಆಯಿತು, ಆಮೇಲೆ ಯಾರೂ ಇರಲಿಲ್ಲ. ಬಟ್ ಅದನ್ನು ನಾವು ಮಾಡ್ತೀವಿ ನಮ್ಮ ಕಡೆಯಿಂದ. ಮತ್ತು ರೆಗ್ಯುಲರ್ ಆಗಿ ಇರೋದಕ್ಕೆ ಈಗ ಕೆಲವು ಸಿಸ್ಟರ್ ಸಿಟಿ ಅರೇಂಜ್ಮೆಂಟ್ ಅಂತ ಮಾಡಿ ಅದ್ರ ಮೂಲಕ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ, ಕಲ್ಚರಲ್ ಲಿಂಕೇಜಸ್ನ ಇನ್ಕ್ರೀಸ್ ಮಾಡ್ಬೇಕಂತನೂ ನಾನು ಮಾಡ್ತಾ ಇದ್ದೀನಿ. ಈಗ ಮೊನ್ನೆ ಜಪಾನ್ಗೆ ಹೋಗಿದ್ದೆ, ಅಲ್ಲಿ ಜಾಸ್ತಿ ಕನ್ನಡಿಗರು, ಜಾಸ್ತಿ ಭಾರತೀಯರು ಯಾವುದು ಒಂದು ಪ್ರದೇಶದಲ್ಲಿ ಇದ್ದಾರೆ, ಆ ಪ್ರದೇಶಕ್ಕೂ ಮೈಸೂರಿಗೂ ಒಂದು ಸಿಸ್ಟರ್ ಸಿಟಿ ಅರೇಂಜ್ಮೆಂಟ್ ಮಾಡೋದಕ್ಕೆ ನಾನು ಆಲ್ರೆಡಿ ಇನಿಷಿಯೇಟಿವ್ ತೊಗೊಂಡಿದ್ದೀನಿ. ಸೊ ಆ ಥರ ಅಲ್ಲಿ ಅವ್ರು ಬಂದು ಇಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇಬ್ರನ್ನೂ ಒಟ್ಟು ಸೇರಿಸಿ ಮಾಡ್ತೀವಿ. ಸೊ ಅಲ್ಲಿ ಹುಟ್ಟು ಬೆಳೆದ ನಮ್ಮ ಕನ್ನಡದವರು ಕೂಡ ಅವಾಗ ಜಾಯಿನ್ ಆಗ್ಬೋದು. ಸೊ ಅವ್ರಿಗೂ ಕೂಡ ನಮ್ಮ ಕನ್ನಡ ಕಲೆ, ಸಂಸ್ಕೃತಿ, ಸಾಹಿತ್ಯ ಎಲ್ಲದನ್ನು ಆ ಯುವ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕೂಡ ನಾವು ಅನಿವಾಸಿ ಕನ್ನಡಿಗರ ಸಮಿತಿ ಆ ಮೂಲಕ ನಾವು ಅವ್ರನ್ನ ಎನ್ಕರೇಜ್. ಇಲ್ಲಿರೋ 7 ಕೋಟಿ ಜನರಿಗೂ, ಕನ್ನಡಿಗರಿಗೂ ಅಲ್ಲಿನ ಅಂದ್ರೆ ಅನಿವಾಸಿ ಕನ್ನಡಿಗರ ಸಾಧನೆ ಏನಿದೆ, ಅವರು ಏನ್ ಮಾಡ್ತಾ ಇದ್ದಾರೆ ಅದನ್ನ ತಿಳಿಸೋದು ಮುಖ್ಯ ಆಗತ್ತೆ. ಅದಕ್ಕೇನಾದ್ರೂ ಯೋಚನೆಗಳಿದೆಯಾ? ಅದೇ ನಾನು ನಮ್ಗೆ ಈಗ ನಿಮ್ಗೆ ಹೇಳಿದೆ, ಭಾರತ ಪ್ರವಾಸಿ ಭಾರತೀಯ ದಿವಸ ಅಂತ ಈ ಸತಿ ಭುವನೇಶ್ವರಲ್ಲಿ ನಡೀತಾ ಇದೆ. ಒಂದ್ಸತಿ ಕರ್ನಾಟಕದಲ್ಲೂ ಆಗಿತ್ತು. ಅದು ನಮ್ಮ ಭಾರತ ಸರ್ಕಾರದ ಅನಿವಾಸಿ ಭಾರತೀಯರಿಗೆ ಮಾಡುವ ಒಂದು ಪ್ರೋಗ್ರಾಮ್. ಅದು ಮೊದಲು ಪ್ರತಿ ವರ್ಷ ಆಗ್ತಿತ್ತು, ಈಗ 2 ವರ್ಷಕ್ಕೊಂದ್ಸತಿ ಮಾಡ್ತಿದ್ದಾರೆ ಬೇರೆ ಬೇರೆ ಸಿಟಿಲಿ. ಅದು ಏನಂದರೆ, ಇಡೀ ಪ್ರಪಂಚದಲ್ಲಿರೋ ಭಾರತೀಯರನ್ನು ಒಂದು ವೇದಿಕೆಯಲ್ಲಿ ತಂದು ಕೂರಿಸಿ ಅಲ್ಲಿ ಅವರು ಎಲ್ಲ ದೇಶದಿಂದ ಬಂದಿರ್ತಾರೆ, ಮತ್ತು ಇಲ್ಲಿಯವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಮತ್ತು ಅವ್ರನ್ನ ನಾವು ರೆಕಗ್ನೈಸ್ ಮಾಡೋದು. ಬೇರೆ ಬೇರೆ ಪ್ರತಿ ಪ್ರವಾಸಿ ದಿವಸದಲ್ಲಿ 15 ಅವಾರ್ಡ್ ಕೊಡ್ತಾರೆ. ಸೊ ಈಗ 2 ವರ್ಷಕ್ಕೊಮ್ಮೆ ಮಾಡೋದ್ರಿಂದ 30-30ಕ್ಕಿಂತ ಸ್ವಲ್ಪ ಜಾಸ್ತಿ ಅವಾರ್ಡ್ ಕೊಡ್ತಾರೆ. ಅದೇ ಅವರ ಒಂದು ಟ್ಯಾಲೆಂಟ್ಸ್ ಅನ್ನ ರೆಕಗ್ನೈಸ್ ಮಾಡಿ. ನಾನು ಏನ್ ಮಾಡ್ಬೇಕಂತಿದ್ದೀನಿ ಅಂದ್ರೆ, ಕರ್ನಾಟಕ ಸರ್ಕಾರದಿಂದನೂ ಕೂಡ ಕರ್ನಾಟಕ ಪ್ರವಾಸಿ ದಿವಸ ಅಂತ ಮಾಡಿ ಎಲ್ಲರನ್ನು ಒಂದು ವೇದಿಕೆಯಲ್ಲಿ ತಂದು ಅದು 2-3 ದಿವಸದ ಇವೆಂಟ್ ಮಾಡಿ, ಬಿಸ್ನೆಸ್ ಪ್ಯಾನಲ್, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಕೂಡ ನಾವೊಂದು ಡಿಸ್ಕಷನ್, ಮತ್ತೆ ಪ್ರಾಪರ್ಟಿ ಇಶ್ಯೂಸು ಅವ್ರು ಏನೇನು ಫೇಸ್ ಮಾಡ್ತಾರೆ ಅದನ್ನು ಕೂಡ ಕೆಲವು ಟೈಮ್ ಸ್ಪಾಟಲ್ಲೇ ಸಾಲ್ವ್ ಮಾಡೋ ಅಂತ. ಸೊ ಅದನ್ನು ಮಾಡಿ ಮತ್ತೆ ಅವ್ರನ್ನ ರೆಕಗ್ನೈಸ್ ಮಾಡಿ. ಅಲ್ಲ, ಇದು ನೀವು ಪ್ರಚಾರ ಮತ್ತು ತಿಳಿಯೋದಕ್ಕೆ ಎಲ್ಲದಕ್ಕೂ ಇದೊಂದು ಬಹಳ ದೊಡ್ಡ ವೇದಿಕೆ ಆಗ್ಬೋದು. ಒಂದು ಕಾರ್ಯಕ್ರಮ ನಡೆಸೋದ್ರಿಂದ ಕನ್ನಡಿಗರಿಗೂ ಗೊತ್ತಾಗುತ್ತೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಏನ್ ಸಾಧನೆ ಮಾಡಿದ್ದಾರೆ ಅಂತ. ಅವರು ಆ ಸಾಧನೆ ಮಾಡಿದವ್ರನ್ನು ನಾವು ಅಲ್ಲಿ ರೆಕಗ್ನೈಸ್ ಮಾಡೋದು. ಕರೆಕ್ಟ್. ಬರೀ ಅನಿವಾಸಿ ಕನ್ನಡಿಗರನ್ನೇ ರೆಕಗ್ನೈಸ್ ಮಾಡೋದು. ಈಗ ರಾಜ್ಯೋತ್ಸವ ಆದಾಗ ಒಂದು ಪ್ರಶಸ್ತಿ ಕೊಡ್ಬೋದು ಅನಿವಾಸಿ ಕನ್ನಡಿಗ ಅಂತ ಅವರ ಸೇವೆಗೆ. ಬಟ್ ಇಲ್ಲಿ ನಾವು ಜಾಸ್ತಿ ಜನನ ರೆಕಗ್ನೈಸ್ ಮಾಡಿ ಸರ್ಕಾರದಿಂದ. ಸೊ ಅದನ್ನ ಮಾಡ್ಬೇಕನ್ನೋದು ನನ್ನ ಉದ್ದೇಶ ಇದೆ. ಸಚಿವಾಲಯ ಒಂದು, ಪ್ರವಾಸಿ ಭಾರತೀಯ ಪ್ರವಾಸಿ ಕರ್ನಾಟಕ ಪ್ರವಾಸಿ ದಿವಸ ಅಂತ ಒಂದು, ಅವೆಲ್ಲ ಮಾಡೋದು ಕೂಡ ನಮ್ಮ ಯೋಜನೆಯಲ್ಲಿದೆ. ಬಟ್ ಸದ್ಯದಲ್ಲೇ ನಮ್ದು ಬಡ್ಜೆಟ್ ಎಲ್ಲ ಸಿಕ್ಕಿದ್ಮೇಲೆ ನಾನು ಫಿಕ್ಸ್ ಮಾಡಿ ಫಸ್ಟ್ ಕರ್ನಾಟಕ ಪ್ರವಾಸಿ ದಿವಸನ ಮಾಡ್ತೀವಿ. ಮತ್ತೆ ಆ ಬಂದಿರೋರು ಕೂಡ ನಮ್ಮ ಟೂರಿಸಮ್ಮು, ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಸಿಟ್ ಮಾಡೋದು, ಅದನ್ನೆಲ್ಲ ಕೂಡ ಅದ್ರ ಜೊತೆ ಅರೇಂಜ್ ಮಾಡ್ಬೇಕನ್ನೋದು ಕೂಡ ಇದೆ. ಓಕೆ, ಈಗ ಈ ಕಾರ್ಯಕ್ರಮವನ್ನು ಬಹಳಷ್ಟು ಜನ ನೋಡ್ತಿರ್ತಾರೆ, ಅನಿವಾಸಿ ಕನ್ನಡಿಗರು ನೋಡ್ತಿರ್ತಾರೆ. ನೀವು ಆಗ್ಲೇ ಹೇಳಿದ್ರಿ, ಅಂದ್ರೆ ಹೋಗುವ ಸಂದರ್ಭದಲ್ಲಿ ನಮ್ಗೆ ಹೇಳೋದ್ರೆ ನಾವು ಒಂದು ಐಡೆಂಟಿಟಿ ಕಾರ್ಡ್ ಕೊಡ್ತೀವಿ, ಅದು ಇಟ್ಕೊಂಡು ಹೋದ್ರೆ ಒಳ್ಳೇದು. ಅಲ್ಲ, ಐಡೆಂಟಿಟಿ ಕಾರ್ಡು ನಾವು ಹೋಗೋದು ತಿಳಿಸ್ತಾರೆ ಅಂತಲ್ಲ,
ನಮ್ಗೆ ಡೇಟಾ ಬೇಸ್ ಏನಿದೆ ಅದಕ್ಕೆ ಕೊಡ್ತೀವಿ. ಅಲ್ಲ, ಐಡೆಂಟಿಟಿ ಕಾರ್ಡ್ ಅನ್ನ ಯಾರೇ ಅನಿವಾಸಿ ಕನ್ನಡಿಗರು ತಗೊಂಡ್ರು ಅವರಿಗೆ ಈ ಸಮಿತಿಯಿಂದ ಆಗಬಹುದಾದ ಲಾಭ ಏನು ಉಪಯೋಗ ಆಗುತ್ತೆ, ಅದ್ರ ಬಗ್ಗೆ ಏನ್ ಹೇಳ್ಬೋದು ತಾವು? ಅದ್ರ ಜೊತೆ ನಾವು ಬೇರೆ ಬೇರೆನ ಲಿಂಕ್ ಮಾಡೋಣ ಅಂತ, ಅಂದ್ರೆ ಇನ್ಶೂರೆನ್ಸ್ ಪಾಲಿಸಿ. ಇವಾಗ ಕೂಲಿ ಕಾರ್ಮಿಕರಿಗೆ ನಾನು ಹೇಳ್ದಂಗೆ ಅವ್ರದ್ದು ಏನು ಸೇವಿಂಗ್ಸ್ ಇರಲ್ಲ. ಸೊ ಅವ್ರಿಗೊಂದು ಇನ್ಶೂರೆನ್ಸ್ ಪಾಲಿಸಿನೆಲ್ಲ ಈ ಕಾರ್ಡ್ ಜೊತೆ ನಾವು ಅದರಲ್ಲಿ ಪ್ಯಾಕೇಜ್ ಕೊಡ್ತೀವಿ. ಮತ್ತೆ ಟೂರಿಸಂ, ಈಗ ಹೊರದೇಶದಿಂದ ಬಂದು ಇಲ್ಲಿ ಟೂರಿಸಂ ಹೋಗಬೇಕು ಅಥವಾ ಒಂದು ಟ್ರೈನಲ್ಲಿ ಹೋಗಬೇಕು, ಇದು ಬರೀ ಒಂದು ಇದಕ್ಕೆ ವೆಕೇಶನ್ಗೆ ಬರ್ತಾರಲ್ಲ ಅಂಥವ್ರಿಗೆ ಅದರಲ್ಲಿ ನಾವೊಂದು ಡಿಸ್ಕೌಂಟೆಡ್ ಪ್ಯಾಕೇಜಸ್ ಫಾರ್ ಹೋಟೆಲ್ಸ್, ಫಾರ್ ಟ್ರೈನ್ಸ್ ಅಂಥದ್ನೆಲ್ಲ ಅದರಲ್ಲಿ ಇನ್ಕ್ಲೂಡ್ ಮಾಡಬೇಕು ಟು ಎಂಕರೇಜ್ ಟೂರಿಸಮ್ ಆಲ್ಸೋ. ಓಕೆ. ಸೊ ಅದನ್ನು ಯಾವ್ದ್ಯಾವ್ದನ್ನ ನಾವು ಅದ್ರ ಜೊತೆ ಪ್ಯಾಕೇಜಲ್ಲಿ ಹಾಕಬೇಕಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಬಿಕಾಸ್ ಲಾಸ್ಟ್ ಟೈಮು ನಾವು ಇನ್ಶೂರೆನ್ಸ್ನ ಸೇರಿಸಿ ಆಲ್ಮೋಸ್ಟ್ ಒಂದು 50-100 ಕಾರ್ಡ್ಸ್ನು ಕೂಡ ಪ್ರಿಂಟ್ ಮಾಡಾಗಿತ್ತು, ದುಬೈಗೂ ಕಳಿಸಾಗಿತ್ತು, ಮತ್ತೆ ಆಮೇಲೆ ಎಲ್ಲ ಸ್ಟಾಪ್ ಮಾಡಿದ್ವಿ. ಸೊ ಈಗ ಮತ್ತೆ ನಾವು ಬ್ಯಾಂಕ್ಸ್ ಜೊತೆ ಎಲ್ಲ ಮಾತಾಡಿ ಇನ್ಶೂರೆನ್ಸ್ ಸ್ಕೀಮ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಫೆಸಿಲಿಟಿ ಆಗಿರ್ಬೋದು ಅವ್ರಿಗೆ, ಮತ್ತೆ ಇನ್ನೊಂದು ಟೂರಿಸಮ್ದು ಎಲ್ಲದನ್ನೂ ಸೇರಿಸ್ಬೇಕಂತ. ಮತ್ತೆ ಅವ್ರಿಗೆ ಇನ್ನೊಂದು ಇದು ಏನಕ್ಕೆ ಹೆಲ್ಪ್ ಆಗುತ್ತಂದ್ರೆ ಅಲ್ಲಿಂದ ಬಂದು ಅವ್ರ ಮಕ್ಕಳನ್ನ ಇಲ್ಲಿ ಕಾಲೇಜಿಗೆ ಸೇರಿಸ್ತಾರೆ, ಸ್ಕೂಲಿಗೆ ಸೇರಿಸ್ತಾರೆ, ಅವ್ರಲ್ಲಿ ದುಡಿತಿರ್ತಾರೆ, ಬಟ್ ದುಡ್ದಿರೋದನ್ನ ಇಲ್ಲಿ ಕಳಿಸಿ ಮಕ್ಕಳನ್ನ. ಸೊ ನಮ್ಮ ಗಲ್ಫ್ ರಾಷ್ಟ್ರದಲ್ಲಿರೋರಿಗೆ ತುಂಬಾ ಇದು ಸಮಸ್ಯೆ ಆಗ್ತಾ ಇದೆ. ಬಿಕಾಸ್ ಅಲ್ಲಿ ಕೂಲಿ ಕಾರ್ಮಿಕರನ್ನು ಬೇರೆ NRIಸ್ನು ಸೇಮ್ ಲೆವೆಲಲ್ಲಿ ನೋಡ್ತಾ ಇದ್ದಾರೆ. ಈಗ ಎಲ್ಲಿ ಇನ್ಸ್ಟಿಟ್ಯೂಷನ್ಗೆ ಹೋದ್ರೆ ಅವರು 2 ಕೋಟಿ ಡೊನೇಷನ್ ಕೊಡಿ ಅಂದ್ರೆ ಅದು ಪ್ರೊಫೆಷನಲ್ಸ್ ಅಥವಾ CEOs ಅವ್ರ ಮಕ್ಕಳಿಗೆ ಆಗುತ್ತೆ, ಬಟ್ ಕೂಲಿ ಕಾರ್ಮಿಕರಿಗೆ ಆಗಲ್ಲ. ಬಟ್ ಸೊ ಅವ್ರನ್ನ ಅದೇ ರೀತಿ ನೋಡಬಾರ್ದು ಅಂತ, ಅಂದ್ರೆ ಗಲ್ಫ್ ರಾಷ್ಟ್ರದಲ್ಲಿರುವ ಒಂದು NRIಸ್ನ ಸ್ವಲ್ಪ ಬೇರೆ ರೀತಿ ನಾವು ಟ್ರೀಟ್ ಮಾಡಬೇಕು, ಬೇರೆ ಕ್ಯಾಟಗರಿಗೆ ಹಾಕ್ಬೇಕು. ಅಟ್ಲೀಸ್ಟ್ ಕೂಲಿ ಕಾರ್ಮಿಕರನ್ನ ಅಟ್ಲೀಸ್ಟ್ ಬೇರೆ ಕ್ಯಾಟಗರಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ನೀವೇ ಹೇಳ್ದಂಗೆ ಅಲ್ಲಿರೋರು ಇಲ್ಲಿನ ಮಕ್ಕಳ ಉದ್ಯೋಗಕ್ಕೂ ಅಥವಾ ಫ್ಯಾಮಿಲಿಯನ್ನು ನಡೆಸೋಕೆ ಹಣ ಕಳಿಸ್ತಾರೆ, ಅಂದ್ರೆ ಪರೋಕ್ಷವಾಗಿ ಇಲ್ಲಿನ ಎಕಾನಮಿಗೆ ಅವ್ರದ್ದೊಂದು ದೊಡ್ಡ ಕೊಡುಗೆ ಇದೆ. ಹಾಗಾಗಿ ಇಲ್ಲಿನ ಯೋಜನೆಗಳ ನೇರವಾದ ಭಾಗಿದಾರಿಕೆ ಅವ್ರಿಗೆ ಬೇಕಾಗತ್ತೆ, ಹಕ್ಕು ಬೇಕಾಗತ್ತೆ. ಅದಕ್ಕೆ ಏನು ಹೇಳ್ಬೋದು, ಇದ್ರ ಬಗ್ಗೆ ತಾವೇನು ಮಾತಾಡ್ಬೋದು? ಅದೇ ಈಗ ಎಸ್ಪೆಷಲಿ ಗಲ್ಫ್ ರಾಷ್ಟ್ರದಲ್ಲಿರೋರು, ಬಿಕಾಸ್ ಅವ್ರಿಗೆ ಅಲ್ಲಿ ಸಿಟಿಸನ್ಶಿಪ್ ತಗೊಳಕ್ಕಾಗಲ್ಲ, ಆಮೇಲೆ ಇಲ್ಲೂ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರು ಹೊರದೇಶದಲ್ಲಿ ಇದ್ದಾರೆ. ಈಗ UK USA ಅಥವಾ ಬೇರೆ ಕಡೆ ಇದ್ದವರು ಅವ್ರು ಅಲ್ಲಿ ಸಿಟಿಸನ್ಶಿಪ್ ತಗೋತಾರೆ. ಸೊ ಅದರಿಂದ ಆ ಗೌರ್ಮೆಂಟಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಆದರೆ ಇವರಿಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಅವರು ವೋಟಿಂಗು ಕೂಡ ಹಂಗೇನೆ. ಅವರಿಗೆ ನಮಗೆ ಆನ್ಲೈನ್ ವೋಟಿಂಗ್ ಕೊಡಿಸಿ ಅಥವಾ ಎಂಬಸಿ ಮೂಲಕ ವೋಟಿಂಗ್ ಅದನ್ನು ಕೂಡ ನಾನು ಮಾತಾಡ್ತಾ ಇದ್ದೀನಿ. ಬಿಕಾಸ್ ಅವ್ರು ವೋಟ್ ಮಾಡೋಕ್ಕೆ ಬರೋಕ್ಕಿಲ್ಲ. ಈ ಕೂಲಿ ಕಾರ್ಮಿಕರಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಬರೀ ವೋಟ್ ಹಾಕಕ್ಕೆ ಬರೋಕ್ಕಾಗಲ್ಲ. ಸೊ ದೇ ಆರ್ ನಾಟ್ ಏಬಲ್ ಟು ಎಕ್ಸರ್ಸೈಸ್ ವೋಟ್ಸ್. ಮತ್ತೆ ಅವ್ರಿಗೆ ಬೇರೆ ಒಂದು ಅಡ್ವಾಂಟೇಜ್ ಏನು ಫೆಸಿಲಿಟಿ ಅವ್ರು ಇಲ್ಲಿ ತಗೊಬೋದಿತ್ತು ಅದು ತಗೊಳಕ್ಕಾಗಲ್ಲ, ಬಿಕಾಸ್ ಅವ್ರು ಅಲ್ಲಿದ್ದಾರೆ. ಸೊ ಅಲ್ಲಿ ಗವರ್ಮೆಂಟ್ ಕೊಡಲ್ಲ, ಬಿಕಾಸ್ ಇವ್ರು NRIs ಅಂದ್ರೆ ಅತಂತ್ರ ಸ್ಥಿತಿಯಲ್ಲಿ. ಸೊ ಏನಾಗುತ್ತೆ, ಸರ್ಕಾರಿ ನೌಕರರಿಗಾದ್ರೆ ಒಂದು ಅಂಚೆ ಮತಗಳ ಅವಕಾಶ ಇರುತ್ತೆ. ಇವ್ರಿಗೆ ಏನ್ ಬೇಕು, ಏನ್ ಹೇಳ್ಬೋದು, ಏನ್ ಮಾಡ್ಬೋದು? ಅದನ್ನೇ ಅವ್ರನ್ನ ಒಂದು ಬೇರೆ ಕ್ಯಾಟಗರಿ ಮಾಡಬೇಕು. ಅಟ್ಲೀಸ್ಟ್ ಒಂದು ಕೂಲಿ ಕಾರ್ಮಿಕರು ಎಸ್ಪೆಷಲಿ ಈ ತರ ರಾಷ್ಟ್ರಗಳಲ್ಲಿರೋರಿಗೆ ಅಂಥವ್ರನ್ನ ಒಂದು ಬೇರೆ ಕ್ಯಾಟಗರಿ ಮಾಡಿದಾಗ ಅಟ್ಲೀಸ್ಟ್ ಅವ್ರಿಗೆ ಇಲ್ಲೂ ಕೆಲವು ಬೆನಿಫಿಟ್ ಸಿಗೋ ಥರ ಮಾಡಬೇಕು. ಓಕೆ, ಅಂದರೆ ಇದೆಲ್ಲ ನಿಮ್ಮ ಮಾತು ಕೇಳಿದ್ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಅನಿವಾಸಿ ಕನ್ನಡಿಗರು ಅಥವಾ ಅನಿವಾಸಿ ಭಾರತೀಯರು ಒಂದು ರೀತಿ ನಿರ್ಲಕ್ಷ್ಯಕ್ಕೊಳಗಾಗಿದ್ದಾರಾ ಎಲ್ಲ ಕಡೆಯಿಂದಲೂ? ಏನು ಅನ್ಸುತ್ತೆ ಇದ್ರ ಬಗ್ಗೆ? ಹೌದು, ಬಿಕಾಸ್ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಯಾರ ಹತ್ರನಾದ್ರು ಮಾತಾಡಿದ್ರೆ ಅದೊಂದು ಹಿಂದಿಂದ ಬೆಳೆದು ಬಂದ ಇದು NRIs ಅಂದ ತಕ್ಷಣ ಅವ್ರ ಹತ್ರ ದುಡ್ಡಿದೆ. ಸೊ ಯಾರಿಗೂ ಕೂಡ ಅವ್ರಿಗೂ ಸಮಸ್ಯೆ ಇದೆ ಅನ್ನೋದು ಅರ್ಥನೇ ಆಗಲ್ಲ. ಸೊ ಅವ್ರಿಗೆ ಅರ್ಥ ಮಾಡಿಸೋದೇ ತುಂಬ ಸಮಯ ತಗೊಳತ್ತೆ. ಈ ಕರೋನಾ ಕೋವಿಡ್ ಅದೆಲ್ಲ ಆದಾಗ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ, ಅಲ್ಲಿಯವರು ಕೂಡ ತುಂಬ ಸಮಸ್ಯೆನ ಎದುರಿಸ್ತಾರೆ ಅಂತ. ಅದಾಗದೇ ಇದ್ರೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಎಲ್ಲ ಥರ ರೀತಿಯ ಜನ ಇದ್ದಾರೆ, ಅವ್ರನ್ನೆಲ್ಲ ಟಿವಿಲಿ ನೋಡಿದ್ರು. ಸೊ ಆಗ ಅವ್ರಿಗೆ ಸ್ವಲ್ಪ ಅರ್ಥ ಆಗಿದೆ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡಾಗ ಆಗ ಅವ್ರಿಗೂ ಕೂಡ ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ಆಮೇಲೆ ನಾವು ಸರ್ಕಾರದ ಎಲ್ಲರಿಗೂ ಕೂಡ, ನಾನು ಒಬ್ರಿಗಂತಲ್ಲ, ಎಲ್ಲ ಯಾವುದೇ ಸರ್ಕಾರ ಇರಲಿ ಅವ್ರಿಗೆ ಗೊತ್ತಾಗುತ್ತೆ ಇವರಿಗೆ ನಾವು ಮಾಡಲೇಬೇಕು ಏನಾದರೂ ಒಂದು ವೆಲ್ಫೇರ್ ಸ್ಕೀಮ್ಸ್ ಆಗಲಿ ಅಥವಾ ಅವ್ರಿಗೂ ಕೂಡ ಸರ್ಕಾರದ ಅವಶ್ಯಕತೆ ಇದೆ. ಈಗ 3 ಕ್ಯಾಟಗರಿ ನೀವು ಹೇಳಿದ್ರಿ. ಒಂದು ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಪ್ರೊಫೆಷನಲ್ಸ್ ಕೆಲವರು ಅಲ್ಲೇ ಸೆಟ್ಲ್ ಆಗ್ಬೋದು. ಕೂಲಿ ಕಾರ್ಮಿಕರು ವಾಪಸ್ ಬರೋ ಸಾಧ್ಯತೆ, ಅವ್ರು ವಾಪಸ್ ಬರ್ತಾರೆ. ಕೆಲವು ಟೈಮ್ ಅವ್ರ ಮಕ್ಕಳು ಅಲ್ಲಿ ಕೆಲಸಕ್ಕೆ ಸೇರಿಸಿ ಗಂಡ ಹೆಂಡತಿ ಇಲ್ಲಿ ಬಂದ್ಬಿಡ್ತಾರೆ. ಬಿಕಾಸ್ ಅವ್ರ ಕೊನೆ ದಿನಗಳಲ್ಲಿ ಇಲ್ಲಿ ಏನೊಂದು ಸೇವಿಂಗ್ಸ್ ಇದೆಯೋ ಅಥವಾ ಏನೊಂದು ಮನೆಗೇನೆ ತಗೊಂಡಿರ್ತಾರೆ, ಇಲ್ಲಿ ಬಂದಿರ್ತಾರೆ. ಸೊ ಮಕ್ಕಳುಗಳು ಕೆಲವು ಟೈಮ್ ಅಲ್ಲಿ ಬಿಟ್ಟು ಬರ್ತಾರೆ. ಈಗ ವಿದ್ಯಾರ್ಥಿಗಳು ಕಡಿಮೆ ಹಣಕ್ಕೆ ನಮ್ಮ ಶಿಕ್ಷಣ ಮುಗಿಯುತ್ತೆ ಅಂತ ಹೋಗ್ತಾರ ಅಥವಾ ಉದ್ಯೋಗ ಅವಕಾಶವನ್ನ ಅಲ್ಲೇ ಮಾಡ್ಬೋದು ಅಂತ ಹೋಗ್ತಾರ? ಯಾವ ಕ್ಯಾಟಗರಿ ಜಾಸ್ತಿ ವಿದ್ಯಾರ್ಥಿಗಳು ಜಾಸ್ತಿ ಹೋಗೋದು ನಮ್ಮ ಪಾಶ್ಚಾತ್ಯ ರಾಷ್ಟ್ರಕ್ಕೆ. ಅಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಅಲ್ಲೇ ಒಂದು ಕೆಲಸಕ್ಕೆ ಸೇರ್ಬೇಕಂತಾನೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ 2 ವರ್ಷ 3 ವರ್ಷ ಡಿಪೆಂಡಿಂಗ್ ಆನ್ ಯಾವ ಕಂಟ್ರಿಗೆ ಹೋಗ್ತಾರೆ ಆ ಕಂಟ್ರಿಲಿ
ಈಗ ಅಮೆರಿಕಕ್ಕೆ ಹೋದರೆ ಅವರಿಗೆ 2 ವರ್ಷದಲ್ಲಿ ಅವ್ರದ್ದು ಮಾಸ್ಟರ್ಸ್ ಡಿಗ್ರಿ ಮುಗಿದ್ರೆ ಅವರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಪೀರಿಯಡ್ ಸಿಗುತ್ತೆ. ಆ ಪೀರಿಯಡಲ್ಲಿ ಅವರು ಕೆಲಸ ಹುಡುಕೋತಾರೆ. ಓಕೆ. ಸೊ ಕೆಲಸ ಅಲ್ಲೇ ಸಿಕ್ಕರೆ ಅಲ್ಲೇ ಸೆಟ್ಲ್. ಅವ್ರು ಹೋಗೋದೇ ಅದಕ್ಕೆ, ಅಲ್ಲಿ ಓದಿ ಜಾಸ್ತಿ ಜನ ಹೋಗೋದು ಅಲ್ಲೇ ಉದ್ಯೋಗ ಮಾಡಬೇಕು ಅಂತ. ಓಕೆ. ಈ ಸಂದರ್ಭದಲ್ಲಿ ಅನಿವಾಸಿ ಕನ್ನಡಿಗರಿಗೆ ತಾವು ತಮ್ಮ ಯೋಜನೆಗಳ ಕುರಿತಾಗಿ ಏನ್ ಮಾಡಬಹುದು ಅಂತ ಅವ್ರಿಗೆ ತಿಳಿಸ್ತೀರಿ, ಅವರನ್ನ ಕುರಿತಾಗಿ ಏನ್ ಮಾತಾಡ್ತೀರಿ ತಾವು? ಅದೇ ನನಗೆ 20 ವರ್ಷಕ್ಕಿಂತ ಜಾಸ್ತಿನೇ ಆಗಿದೆ. ಈ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರು ಎಲ್ಲರ ಒಂದು ಸಮಸ್ಯೆ ಬಗ್ಗೆ ನಾನು ಮಾಹಿತಿ ತಗೊಂಡು ಅವರಿಗೆ ಸಹಾಯ ಎಲ್ಲ ಲೆವೆಲಲ್ಲೂ ಎಲ್ಲ ರೀತಿಯ ಸಹಾಯನೂ ಮಾಡ್ತಾ ಬಂದಿದ್ದೀನಿ. ಹಾಗಾಗಿ ನನಗೆ ಚೆನ್ನಾಗಿ ಅವರ ಸಮಸ್ಯೆಗಳ ಬಗ್ಗೆನೂ ಅರಿವಿದೆ. ಮತ್ತು ಅದನ್ನು ನಾವು ವಿದೇಶಾಂಗ ಸಚಿವಾಲಯ ಇರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಹೇಗೆ ಸಹಾಯ ಮಾಡ್ಬೋದು ಅನ್ನೋದು ಕೂಡ ನನಗೆ ಐಡಿಯಾ ಇದೆ. ಬಟ್ ನನಗೆ ಮೇಯ್ನಾಗಿ ಒಂದು ಬಡ್ಜೆಟ್ ಸಿಗಬೇಕು ನಮ್ಮ ಒಂದು ಸಮಿತಿಗೆ. ಸಿಕ್ಕ ಮೇಲೆ ಖಂಡಿತ ನಾನು ಇನ್ನೂ ಹೆಚ್ಚಿನ ಯೋಜನೆಗಳು ಹಾಕೋತೀನಿ. ಮತ್ತು ನಾವೊಂದು ನಮ್ಮ ಊರು ನಮ್ಮ ನಾಡು ಅಂತ ಕೂಡ ಒಂದು ಯೋಜನೆನ ನಮ್ಮ ಪಾಲಿಸಿಲಿ ಹಾಕ್ಕೊಂಡಿದ್ದೀನಿ. ಅದೇನು ಅಂದರೆ, ಈಗ ಒಬ್ಬರು ಒಂದು ಊರಿಂದ ಹೋಗಿರ್ತಾರೆ, ಅಲ್ಲಿ ಹೋಗಿ ತುಂಬಾ ಅಚೀವ್ ಮಾಡಿರ್ತಾರೆ, ಮತ್ತು ಅಲ್ಲಿ ಹೋಗಿ ಅವರು ತುಂಬ ಹಣವಂತರು ಕೂಡ ಆಗಿರ್ತಾರೆ. ಸೊ ಅವರಿಗೆ ನಾನೊಂದು ಹುಟ್ಟಿದೂರಿಗೆ ಏನಾದ್ರು ಮಾಡಬೇಕು ಅಂತ ಒಂದು ಆಲೋಚನೆ ಇರೋರಿಗೆ, ಅವರ ಹುಟ್ಟಿದೂರಲ್ಲಿ ಒಂದು ಸ್ಕೂಲ್ ಇರ್ಬೋದು ಅಥವಾ ಹಾಸ್ಪಿಟ್ಲ್ ಇರ್ಬೋದು ಅಥವಾ ಒಂದು ಇಡೀ ವಿಲೇಜನ್ನೇ ಅಡಾಪ್ಟ್ ಮಾಡ್ಕೊಳೋದಿರ್ಬೋದು. ಹಾಗೆ ಮಾಡಿಕೊಂಡು ಅಲ್ಲಿನ ಒಂದು ಅಭಿವೃದ್ಧಿಗೆ ಅವರು ಕಾಂಟ್ರಿಬ್ಯೂಟ್ ಮಾಡತ್ತಾರೆ. ಅವರಿಗೆ ಪ್ರಾಬ್ಲಮ್ ಏನಂದ್ರೆ FCRA ಎಕ್ಸೆಂಪ್ಷನ್ ಇರಬೇಕು. ಹೊರದೇಶದಿಂದ ದುಡ್ಡು ಕಳ್ಸಕ್ಕಾಗಲ್ಲ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆಕ್ಟ್ ಅಂತ ಇದೆ. ಸೊ ಅದನ್ನ ನಾವು ನಮ್ಮ ವಿದೇಶಾಂಗ ಸಚಿವಾಲಯದಲ್ಲೇ ಒಂದು ಸಾಗರೋತ್ತರ ಸಚಿವಾಲಯ ಈಗಿಲ್ಲ, ಬಟ್ ಅಲ್ಲಿ ಒಂದು ಸಪರೇಟ್ ಕಾರ್ಯದರ್ಶಿಗಳಿದ್ದಾರೆ. ಅವ್ರ ಮೂಲಕ ಅಲ್ಲಿ FCRA ಅಪ್ರೂವಲ್ ತಗೊಂಡು ಅವ್ರು ಇಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊ ಅದನ್ನು ಕೂಡ ನಮ್ಮ ಯೋಜನೆಯಲ್ಲಿ ಹಾಕೊಂಡಿದ್ದೀವಿ. ಸೊ ಅದಕ್ಕೂ ನಾವು ಎಂಕರೇಜ್ ಮಾಡ್ತೀವಿ. ತುಂಬಾ ಜನ ನಮ್ಮ ಕರ್ನಾಟಕದ ಉದ್ಯಮಿಗಳಿದ್ದಾವೆ ಬೇರೆ ಬೇರೆ ದೇಶದಲ್ಲಿ, ಅಂಥವ್ರು ಬಂದು ನಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಕೂಡ ಸಹಾಯ ಮಾಡಿ ಅಂತ. ಸೊ ಅದೆಲ್ಲ ಯೋಜನೆನೂ ನಮ್ಮ ಅನಿವಾಸಿ ಕನ್ನಡಿಗರಿಗೆ ನನ್ನ ಮನಸ್ಸಲ್ಲಿ ತುಂಬಾನೇ ಯೋಜನೆ ಇದೆ. ಬಿಕಾಸ್ ನನಗೆ ಹೇಳಿದ್ನಲ್ಲ, ನನ್ನ ಅನುಭವ ಕೂಡ ಇದೆ. ಬಟ್ ಅದನ್ನ ಮಾಡಕ್ಕೆ ನನಗೆ ಫಸ್ಟ್ ಬಡ್ಜೆಟ್ ಬೇಕು, ಮತ್ತೆ ಒಂದು ಸಚಿವಾಲಯನು ಕ್ರಿಯೇಟ್ ಮಾಡ್ಬೇಕನ್ನೋದು ನಾನು ತುಂಬಾ ಒಂದು ಸಂಪನ್ಮೂಲ, ಒಂದು ಶಕ್ತಿ, ಎರಡೂ ಕೂಡ ನಿಮ್ಗೆ ಈಗ ಸದ್ಯಕ್ಕೆ ಬೇಕಿದೆ. ಡಾಕ್ಟರ್ ಆರತಿ ಕೃಷ್ಣ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನಿವಾಸಿ ಕನ್ನಡಿಗರ ಸಮಸ್ಯೆ, ಸವಾಲುಗಳು ಏನಿದೆ ಮತ್ತು ಅವರಿಗೆ ತಾವೇನು ಮಾಡಬೇಕು ಅಂತಿದ್ದೀರಿ, ತಮ್ಮ ಕಾರ್ಯಕ್ರಮಗಳ ಬಗ್ಗೆ ವಿಸ್ತೃತವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ನಿಮಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಆತ್ಮೀಯರೇ, ಇದಾಗಿತ್ತು ಈಗಿನ ವಿಶೇಷ ಸಂದರ್ಶನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮಸ್ಕಾರ.